ಗಣಪನಿಗೆ ಎಷ್ಟೊಂದು ಮನೆಯೋ ಎಷ್ಟೊಂದು ಭಕ್ತರೋ ಗಣಪನಿಗೆ ಎಷ್ಟೊಂದು ಹೆಸರೋ ಎಷ್ಟೊಂದು ಕುಣಿಯೋ ಶ್ರೀಧರನಾಯಕ ಗಣಪನಿಗೆ
ಶಾಂಭವಿದಗೆ ಮಾಡಮ್ಮ ಮಹೇಶ್ವರಿ ಶಂಕರಿದಗೆ ತೋರಮ್ಮ ಶಾಂಭವಿದಗೆ ಮಾಡಮ್ಮ ಮಹೇಶ್ವರಿ ಶಂಕರಿದಗೆ ತೋರಮ್ಮ ಶಂಕರಿದಗೆ ಮಾಡೆ ಪಂಕಜಲೋಚನೆ ಶಂಕರಿದಯೆ ಮಾಡೆ ಪಂಕಜಲೋಚನೆ ಶಂಕುಗಳಿಗೊಪ್ಪುವಲ್ಲ ಕಂಠಿ ಹರವೇ ಶಂಕುಗಳಿಗೊಪ್ಪುವಲ್ಲ ಕಂಠಿ ಹರವೇ ಶಾಂಭವಿದಯೆ ಮಾಡಮ್ಮ ಮಹೇಶ್ವರಿ ಶಂಕರಿದಯೆ ಕರದಳು ಗಡ್ಡವ ಶಿರದಳು ಮುತ್ತಿನ ಹಾರ ಕರದಳು ಗಡ್ಡವ ಶಿರದಳು ಮುತ್ತಿನ ಹಾರ ಕರಮುಗಿದು ಶಿರಪಾಮಿ ಕರಮುಗಿದು ಶಿರಪಾಮಿ ಬರವಾಮೆ ನಿರತಾಮಿ ಶಾಂಭವಿದಯೆ ಮಾಡಮ್ಮ ಮಹೇಶ್ವರಿ ಶಂಕರಿದಯೆ ದುಡ್ಡು ಮಲ್ಲಿಗೆ ಹೂವ ದಂಡೆಯನಾದರುವೆ ದುಡ್ಡು ಮಲ್ಲಿಗೆ ಹೂವ ದಂಡೆಯನಾದರುವೆ ಚಂಡಿ ವಿಕ್ರಮಳೆ ವರ ನೀನು ನೀ ತಾಯಿ ಚಂಡಿ ವಿಕ್ರಮಳೆ ವರ ನೀನು ನೀ ತಾಯಿ ಶಾಂಭವಿದಯೆ ಮಾಡಮ್ಮ ಮಹೇಶ್ವರಿ ಶಂಕರಿದಯೆ ದೇಶದ ನಿಗಮಾನ ಮಾಸ ನೀರ ಕೇಳಿ ಭವಾನಿ ಜಗದೀಶ್ವರಿ ದೇಶದ ನಿಗಮಾನ ದೇಶದ ನಿಗಮಾನ ಮಾತನಿರಲೇ ಈಶನ ಮಡಲಿ ನಿರೇಶನ ತಾಯೇ ಶಾಂಭವಿದಯೆ ಮಾಡಮ್ಮ ಮಹೇಶ್ವರಿ ಶಂಕರಿದಯೆ ತೋರಮ್ಮ ಶಾಂಭವಿದಯೆ ಮಾಡಮ್ಮ ಶಾಂಭವಿದಯೆ ಮಾಡಮ್ಮ ಶಾಂಭವಿದಯೆ ಮಾಡಮ್ಮ
ಶಿವಸಾಂಬಜೈ ನಮಃ ಪಾರ್ವತೀಶ್ವರ त्रैलोक्य संपदालेख्य समुल्लेखन विद्ये सच्चिदानंद रूपाय शिवाय ब्रह्मणे नमः। यामाहु सर्वलोकानां प्रकृतिं शास्त्रपारगाः तां धर्मचारिणीं शंभो प्रणमामि परां शिवं। ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನೇ ಮೊದಲುಗೊಂಡು ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನು ಉದ್ಧಾರ ಮಾಡಲಿಕ್ಕೆ ಹರಿಯೊಳ ಅವತರಿಸಿ ಬಂದಿರುವಂತಹ ಮಹಾಮಂಗಲ ಪ್ರಧಾನಾಗಿರ್ತಕ್ಕಂತಹ ಶ್ರೀ ಮುನಿಮಲ್ಲೇಶ ಮತ್ತು ಮೋಕ್ಷಾಂಬಿಕಾ ದೇವಿಯ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಶಿರಸಾಷ್ಟಕ ಪ್ರಣಾಮಗಳನ್ನು ಸಮರ್ಪಿಸಿ ಬಹಳ ಸುಂದರವಾಗಿ ಸಾಗಿ ಬರ್ತಕ್ಕಂಥ ಈ ಒಂದು ಮಹಾಪುರಾಣಕ್ಕೆ ಬಹಳ ಅಮೋಘವಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಮ್ಮಿಂದ ಕಣ್ಣಿಗೆ ದೂರವಾಗಿದ್ರು ಮನಸ್ಸಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಮರಳು ಸಿದ್ದರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಶ್ರೀಚರಣದಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಯಾವ 29ನೆಯ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಈ ದಿವಸ ನಮ್ಮವರೇ ಆಗಿರ್ತಕ್ಕಂತಹ ಶಿರಸ್ಥಲ ಬ್ರಾಹ್ಮಣ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪುರವರ್ಗ ಮಠ ಜಂಗಮರ ಹೊಸಳ್ಳಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಪರಿಣಯ ಮೋಕ್ಷಾಂಬಿಕಾ ದೇವಿಯ ವಿವಾಹ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದು ಬಹಳ ಸುಂದರವಾಗಿ ಸಾಗಿ ಬಂದಿರತಕ್ಕಂಥ ಮಹಾಪುರಾಣ. ಎಷ್ಟು ವರ್ಷ ಅಂತ ಕೇಳಿದ್ರೆ 29 ವರ್ಷದಿಂದ
ಈ ತಾಮ್ರಪುರಿ ಮತ್ತು ಮೋಕ್ಷಪುರಿ ಈ ಎರಡರ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸಾಗಿ ಬಂದಿರತಕ್ಕಂಥ ಪುರಾಣ ಇದು. ಈಗೇನು ಪುರಾಣ ಸ್ವಲ್ಪ ಅರ್ಧೆ ಆಯಿತು ಅಂತ ಅನಿಸ್ತದೆ ನನಗೆ. ನಾನು ಯಾಕಂದ್ರೆ 2009 ಬಂದಿದ್ದೀನಿ ಪುರಾಣ. ಅಲ್ಲಿಂದ 2016 ಅವರ ನಂತರ ನಾನು ಹಿಂದೆ ಬಂದಿದ್ದೆ. ಆ ನಂತರ ಯಾರ್ಯಾರೋ ಬಂದು ಹೋಗ್ಯಾರ, ಇರಲಿ, ಬಹಳ ಸಂತೋಷ. ಆದ್ರೆ ಮುದಿಮಲ್ಲೇಶ್ವರನ ಪುರಾಣ ಎಂಥ ಪುರಾಣ ಇದು ಅಂತ ಕೇಳಿದ್ರೆ, ಯಾವ ಕವಿಶ್ರೇಷ್ಠರಾಗಿರ್ತಕ್ಕಂಥ ಮರೂರು ನಾರಾಯಣಾಚಾರ್ಯರು ಬರ್ತಾರೆ ಈ ಪುರಾಣ. ಯಾಕೆ ಬರ್ತಾರೋ ಗೊತ್ತಿಲ್ಲ. ಇದೇನು ಯಾರು ಓದುವ ರಚನೆಯನ್ನ ಪುಣ್ಯಾತ್ಮ ಆ ಮರೂರು ನಾರಾಯಣಾಚಾರ್ಯ ಅಂತಕ್ಕಂಥವ್ರು ಬರೆದು ಇಟ್ಟೋಗ್ಬಿಟ್ಟಾರೆ. ಇದನ್ನ ಬಹಳಷ್ಟು ಜನ ಅದನ್ನು ಮತ್ತೆ 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 ರಿಪೀಟ್ ಮಾಡಿಕೊಂತ ಬಂದು ಇವತ್ತು ನಮ್ಮ ಕೈಗೆ ಕೊಟ್ಟಿರ್ತಕ್ಕಂಥವ್ರಾಗಿದ್ದಾರೆ. ಇದು ಯಾಕೆ ಬರೋರು ಅಂತ ಕೇಳಿದ್ರೆ, ಮೋಕ್ಷಪುರವೆಂತೆಂಬುದೀಕ್ಷಿತಿಯೊಳೆಲ್ಲಿಗುವುದು, ಮೋಕ್ಷಪುರವೆಂತೆಂಬ ಎಲ್ಲದ ದಾಕ್ಷಾಯಣೀನಾಥನಿಲ್ಲಿಗೆ ಬಂದ. ಸಾಕ್ಷಾತ್ ದಕ್ಷ ಬ್ರಹ್ಮನ ಪುತ್ರಿಯಾಗಿರ್ತಕ್ಕಂಥ ದಾಕ್ಷಾಯಣಿಯ ಪತಿಯಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿಗೆ ಯಾಕೆ ಬಂದ ಪ್ರಶ್ನೆ ಮಾಡ್ತಾರೆ. ಮೊಟ್ಟ ಮೊದಲನೆಯದಾಗಿ ಇಲ್ಲಿಗೆ ಬೇಕೆ ಬಂದ. ಮೋಕ್ಷಾಂಬಿಕೆ ಎಂಬ ಪಲ್ಲವಾದರೆ ಯಾವ ಭೂಮೀಶನುದರದಲ್ಲಿ ಸಾಕ್ಷಾತ್ಕರಿಸಿ ಬಂದಳಾಕಿಂಗೆ. ಈ ಪದ್ಯ ಓದಕ್ ಬಂದ್ರೆ ಪುರಾಣ ಹೇಳಕ್ ಬರ್ತೈತೆ ಅಂತ ನನಗೆ ಅನಿಸ್ತದೆ. ಎಂಥ ಅದ್ಭುತವಾದ ರಚನೆ ಅಂತ ಕೇಳಿದ್ರೆ, ಹಿಂದೆ ಜೈಮಿನಿ ಮಹಾಭಾರತವನ್ನು ಬರೆದಂತಹ ಲಕ್ಷ್ಮೀಶ ಏನು ಬರೆದಿಟ್ಟನಲ್ಲ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಪುರಾಣ ಇದು. ಹಾಗೇನೆ ಯಾವ ವಿರೂಪಾಕ್ಷ ಕರಗ್ರಹಣವೆಂತಾಯಿತು ಪ್ರಶ್ನೆ. ಆ ಮೋಕ್ಷಾಂಬಿಕಗೂ ಆ ವಿರೂಪಾಕ್ಷನಿಗೂ ಕರಗ್ರಹಣ, ಪಾಣಿಗ್ರಹಣ ಅಥವಾ ವಿವಾಹ ಹ್ಯಾಂಗಾಯಿತು ಅದನ್ನ ನಮಗೆ ವಿಸ್ತಾರವಾಗಿ ಸ್ವಲ್ಪ ಪ್ರಸ್ತುತ ಪಡಿಸ್ರಿ ಅಂತಕ್ಕಂಥ ಒಂದು ವಿಚಾರವನ್ನ ಯಾವ ಒಂದಿನ ಆ ಭಕ್ತ ಸ್ತೋಮ ಬಹಳ ಸುಂದರವಾಗಿ ಆ ನಾರಾಯಣಾಚಾರ್ಯರನ್ನ ಕೇಳಿರ್ಬೇಕೇನೋ ಅನಿಸ್ತದೆ. ಸ್ವಾಮಿ, ನಿಮಗೆ ಏನಾದ್ರೂ ಗೊತ್ತಿದ್ರೆ ಈ ಮುದಿಮಲ್ಲೇಶ ಆ ಮುದುಕ ಯಾಕಾದ, ಮಲ್ಲಯ್ಯನಿಗೆ ಆ ಸ್ಥಿತಿ ಯಾಕೆ ಬಂತು, ಅಥವಾ ಈ ಭೂಮಿಯಲ್ಲಿ ಇರ್ತಕ್ಕಂಥ ಈ ಮೋಕ್ಷಪುರಿ ಅಥವಾ ತಾಮ್ರಪುರಿ ಇಲ್ಲಿರ್ತಕ್ಕಂಥ ಆ ಜಗನ್ಮಾತೆಯಾಗಿರ್ತಕ್ಕಂಥ ದಾಕ್ಷಾಯಿಣಿಯನ್ನ ಯಾಕೆ ಅವನಿಗೆ ಮದುವೆ ಆಗಿದ್ದಿಲ್ಲೇನು, ಸಾಕ್ಷಾತ್ ವಿರೂಪಾಕ್ಷನಿಗೆ ವಿವಾಹ ಆಗಿದ್ದಿಲ್ಲೇನು, ಆಗಿದ್ದ ಮಟ್ಟಿಲ್ಲ ಬಂದ. ಆ ಮೋಕ್ಷಾಂಬಿಕೆಯನ್ನ ವಿವಾಹವಾದ ಕಾರಣ ಏನು ಅದನ್ನ ನನಗಷ್ಟು ತಿಳಿಸಿಕೊಡ್ರಿ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಪ್ರಶ್ನೆ ಮಾಡಿದಾಗ ಯಾವ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ನೋಡಿ, ಮೊಟ್ಟ ಮೊದಲನೆಯದಾಗಿ ಯಾವ ಜಗನ್ನಾಯಕನಾಗಿರ್ತಕ್ಕಂಥ ಪಾರ್ವತಿ ಪುತ್ರ ಶ್ರೀ ವಿನಾಯಕನನ್ನ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಆಕೆ ಆಗ್ತಾ ಇದ್ದಾರೆ. ಶ್ರೀ ಪಾರ್ವತಿ ಹೃದಯ ಕಮಲ ಪ್ರಭಾಕರಂ ಪಾಪಸಾರ್ಚಿತ ಶರಣ ಕಮಲ ಪ್ರಭಾಕರಂ ಪಾಪೌಗ ಶೈಲಕುಲ ಶತಕೋಟಿ ರವಿ ವಿಭಾಗಂ ಶಂಕರಂ. ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಪರಮಾತ್ಮ ಯಾವುದಕ್ಕೆ ಸಮಾನ? ಶತಕೋಟಿ ಸೂರ್ಯನನ್ನ ಮೀರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ, ಅಸಾಧಾರಣವಾಗಿರ್ತಕ್ಕಂಥ ಲೀಲೆಗಳನ್ನು ತೋರಿರ್ತಕ್ಕಂಥ ಪರಮಾತ್ಮ ಸಾಮಾನ್ಯದವನಲ್ಲ. ಅವನ ಪ್ರೀತಿಯ ಪುತ್ರನಾಗಿರ್ತಕ್ಕಂಥ ಗೋಪತಿ ಧ್ವಜ ಮೇರು ಚಾಪವು ಒಳಕ್ಷೇಕ್ಷು ಚಾಪದರ್ಪಾಪಹಂ ನಿಖಿಲ ಭಕ್ತ ಪ್ರಿಯಂ ಶ್ರೀ ಪರಬ್ರಹ್ಮ ನೆನೆಸುವ ಮೋಕ್ಷಪುರಿ ಮಲ್ಲಿಕಾರ್ಜುನಂಬರೆಯಮ್ಮನು
ಎಂಬುದಾಗಿ ಆ ಜಗದೀಶನಾಗಿರ್ತಕ್ಕಂಥ ಮೋಕ್ಷಪುರಿ ಮುನಿಮಲ್ಲೇಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು? ಮರೂರು ನಾರಾಯಣಾಚಾರ್ಯರು. ಇಂಥ ಒಂದು ಗ್ರಂಥಕರ್ತರಾಗಿರ್ತಕ್ಕಂಥ, ಗ್ರಂಥವನ್ನು ರಚನೆ ಮಾಡತಕ್ಕಂಥ ನಾರಾಯಣಾಚಾರ್ಯ, ಹೇ ಮೋಕ್ಷಪುರಿ ವಾಸ, ಮೋಕ್ಷಪುರಿ ವಾಸ, ಮಲ್ಲಿನಾಥ, ಮಲ್ಲಯ್ಯ, ಮಲ್ಲಿಕಾರ್ಜುನ, ಮುದಿ ಮಲ್ಲೇಶ, ಮುದಿ ಮಲ್ಲೇಶ. ಮುದಿ ಮಲ್ಲೇಶ ಆಮೇಲೆ ಆಗೇನು, ಮೊದಲಾಗಿಲ್ಲ ಅವನು ದೇವ. ಕಾರಣ ಯಾಕೆ ಮುದಿ ಆದ? ಜಗತ್ತಿನ ಜನಗಳಿಗೆ ನಾನು ವೃದ್ಧರಾಗಿ, ಯಾಕೆ ಯುವಕರಾಗಿ ಕಾಣಬಾರ ಅನ್ನೋ ದೃಷ್ಟಿಯಿಂದ ಮುದುಕನಾಗಿ ಬಂದಾನ. ಮುಂದೆ ಬರ್ತದೆ ಪುರಾಣದಲ್ಲಿ. ಅವ ಮುದಿ, ಅವನಿಗೆ ವಯಸ್ಸೇ ಹೋಗಿಲ್ಲ, ಅವನು ಮುದುಕ ಆಗಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಈ ಮೋಕ್ಷಾಂಬಿಕೆಯಿಂದ ವಿವಾಹವಾಗಬೇಕಾದ್ರೆ ನೋಡುಗರ ಕಣ್ಣಿಗೆ ಯುವಕನಾಗಿ ಬಂದರೆ ನನ್ನ ಮೇಲೆ ದೃಷ್ಟಿ ಬಿದ್ದೀತ ಅಂತಕ್ಕಂಥ ದೃಷ್ಟಿಯಿಂದ ಯಾವ ಪರಮಾತ್ಮ ವೃದ್ಧನಾಗಿ ಋಣಕಾಷ್ಟಭರಿತನಾಗಿರ್ತಕ್ಕಂಥ ಯಾವ ಪರಮಾತ್ಮ ಅವನಿಗೆ ಮುದುಕನಾಗಕ್ಕೂ ಬರ್ತದ, ಯುವಕನಾಗಕ್ಕೂ ಬರ್ತದೆ. ಶಂಕರ ಪರಮಾತ್ಮ ಸಾಮಾನ್ಯನಲ್ಲ. ಅಂಥ ಯಾವ ಮಲ್ಲೇಶ ಪರಮಾತ್ಮ ನೀಲಕಂಠನಾಗಿರ್ತಕ್ಕಂಥವನಾಗಿದ್ದಾನೆ, ಮಹಾದೇವನಾಗಿರ್ತಕ್ಕಂಥವನಾಗಿದ್ದಾನೆ. ಮದನಾರಿ ಮನ್ಮಥನನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ. ಅಷ್ಟೇ ಅಲ್ಲ, ಮಹಾನಾಟ್ಯಭರಿತನಾಗಿರ್ತಕ್ಕಂಥ ಪರಮಾತ್ಮ, ಬಹಳ ಸುಂದರನಾಗಿರ್ತಕ್ಕಂಥ, ಸರ್ವಜ್ಞನಾಗಿರ್ತಕ್ಕಂಥವನಾಗಿದ್ದಾನೆ, ಕಂದರ್ಪನಾಗಿರ್ತಕ್ಕಂಥವನಾಗಿದ್ದಾನೆ, ಕರುಣಾಬ್ಧಿಯಾಗಿರ್ತಕ್ಕಂಥವನಾಗಿದ್ದಾನೆ. ದಂಡ ಶುಗಧರ ನಾರಿಯಿಂದ ಮುಪ್ಪುರ ವೈಯಾಗಿರ್ತಕ್ಕಂಥ ಯಾವ ಪರಮಾತ್ಮನನ್ನ ಧ್ಯಾನ ಮಾಡುವುದರ ಮುಖಾಂತರ ಯಾವ ನಾರಾಯಣಾಚಾರ್ಯರು ಈ ಒಂದು ಕೃತಿಯನ್ನ ಇಲ್ಲಿ ಆರಂಭ ಮಾಡತಕ್ಕಂಥವ್ರಾಗ್ತಾ ಇದ್ದಾರೆ. ಯಾವ ವಿನಾಯಕನನ್ನ, ವೀರಭದ್ರನನ್ನ, ಷಣ್ಮುಖನನ್ನ ಎಲ್ಲರನ್ನು ಕೂಡ ಧ್ಯಾನ ಮಾಡಿಕೊಂಡು ಆ ಜಗನ್ನಾಯಕಿಯಾಗಿರ್ತಕ್ಕಂಥ ಪಾರ್ವತಿಯನ್ನು ಸ್ಮೃತಿ ಮಾಡುತ್ತಾ ಪುರಾಣಕ್ಕೆ ಆರಂಭವನ್ನ ಮಾಡುತ್ತಾ ಇರುವಾಗ ಮುಂದೆ ಮೊದಲೇ ನಮ್ಮ ಗೌರವರು ಗೀತೆಯನ್ನು ಆಡ್ತಾರೆ. ಆ ನಂತರದಲ್ಲಿ ಮುಂದಿನ ವಿಚಾರಗಳು
ಈ ಪ್ರಕಾರವಾಗಿ ಒಂದು ಸಾರಿ ಭೂಲೋಕದೊಳಗೆ ಯಾವ ಭಕ್ತೋತ್ತಮನಾಗಿರ್ತಕ್ಕಂಥ ವಿಪ್ರಶರ್ಮ ಅಂತ ಒಬ್ಬ ವಿಪ್ರಶರ್ಮ ಆತರ ಅರ್ಧಾಂಗಿನಿ ಆಗಿರ್ತಕ್ಕಂಥ ಯಾರು ಅಂತ ಕೇಳಿದ್ರೆ ಸಾಧುಮತಿ ನೋಡ್ ಹಂಗ ವಿಪ್ರಶರ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಸಾಧುಮತಿ ಬಹಳ ಭಕ್ತಿಯಿಂದ ಗಂಡನನ್ನು ಕುರಿತು ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ ನನಗ ಆ ಪರಮಾತ್ಮನ ಲೀಲೆಗಳನ್ನ ಸ್ವಲ್ಪ ತಿಳಿಸಿಕೊಡ್ತಕ್ಕಂಥ ನಾವು ಹೆಂಡತಿ ಆದಾಗ ಹಿಂಗಿರ್ಬೇಕಲ್ಲ. ಗಂಡಗ ಹೆಂಡತಿ ಕೇಳ್ತಾಳ, ಆಕೇನ್ ನನಗ ಸಿನಿಮಾ ಕರ್ಕೊಂಡು ಹೋಗೋದು ಕೇಳಿಲ್ಲ, ನನಗ ಅಥವಾ ಯಾವ್ದಾರ ಒಂದು ದೊಡ್ಡ ಟಿವಿ ತಾಂಬ ದೇವತದ ಇಂಚಿಂದ ಅಂತಾರಲ್ಲ ಅಂತ ಟಿವಿ ತಾಂಬ ಅಂತ ಕೇಳಲಿಲ್ಲ. ಯಾಕ? ಧಾರಾವಾಹಿ ನೋಡಕ. ಅದು ಏನೂ ಕೇಳಿಲ್ಲ. ಆಕೆ ಕೇಳ್ತಾಳ ಶಿವನ ವಿಶೇಷತೆಯನ್ನ, ಶಿವನ ಲೀಲೆಗಳನ್ನ, ಶಿವ ಯಾರು, ಯಾಕೆ ಹುಟ್ಟಿದಾಯಿ, ಅವ ಹುಟ್ಟಲಿಕ್ಕೆ ಕಾರಣ ಏನು, ಅಥವಾ ಅವನಿಗೆ ನೀಲಕಂಠ ಅಂತಕ್ಕಂಥ ಆ ನಾಮ ಯಾಕೆ ಬಂತು? ನೀಲಕಂಠ ಈ ವಿಚಾರವನ್ನ ನನಗೆ ಸ್ವಲ್ಪ ಹೇಳ್ತಕ್ಕಂಥವನಾಗು ಅಂತ ಹೇಳಿ ಯಾವ ಸಾಧುಮತಿಯಾಗಿರ್ತಕ್ಕಂಥ ಹೆಸರ ಕೇಳಕಾಗದು. ಸಾಧುಮತಿ ಹೆಂಡತಿ ಹೆಸರು ಸಾಧುಮತಿ, ಗಂಡ ವಿಪ್ರಶರ್ಮ. ಬಹಳ ಭಕ್ತಿ ಸಂಪನ್ನರಾಗಿದ್ದು ಗಂಡ ಹೆಂಡತಿ. ಕೇಳ್ತಾಳ ಸ್ವಾಮಿ ನನಗ ಆ ಪರಮಾತ್ಮನ ಲೀಲೆಗಳನ್ನ ತಿಳಿಸಿಕೊಡ್ತಕ್ಕಂಥವು ನಾವು. ಅಂಥ ವಿಚಾರವನ್ನು ಕೇಳಲಿಕ್ಕೆ ಅದಾವ ದಿನ ಬಹಳ ಸುಂದರವಾಗಿರ್ತಕ್ಕಂಥದ್ದಾಗಿದೆ ಅಂದಾಗ ಗಂಡನಾಗಿರ್ತಕ್ಕಂಥ ವಿಪ್ರಶರ್ಮ ಹೇಳ್ತಾ ಇದ್ದಾನೆ, ಮಗ ಮಾಸದೊಳೊಂದು ಬಹುಳ ದಿನದಿ ಮಾಘ ಶುದ್ಧ ಪೌರ್ಣಮಿ ಶಿವರಾತ್ರಿ. ಆ ಶಿವರಾತ್ರಿಯ ಆ ದಿನದಂದು ಆ ವಿಪ್ರಶರ್ಮ ತನ್ನ ಸತಿಯಾಗಿರ್ತಕ್ಕಂಥ ಸಾಧುಮತಿಗೆ ಇದನ್ನು ಹೇಳ್ತಕ್ಕಂಥವನಾಗಿದ್ದ ವಿಚಾರವನ್ನು ಶಿವಾತ್ರಿಯ ಶಿವನಾಮ ಸ್ಮರಣೆಯಿಂದ ಯಾಕೆ ಮಾಡಬೇಕಾಗ್ಯದ? ನಾವು ಮಾತಿಗೊಮ್ಮೆ ಯಾಕಿದು ಪುರಾಣ ಅಂತ ಕೇಳಿದ್ರೆ ಪುರಾಣ ಯಾಕೆ ಅವಶ್ಯಕತೆ ಏನಿತ್ತು ಪುರಾಣ ಮಾಡೋದು? ಇದರಿಂದ ನಮಗೆ ಸಿಗ್ತಕ್ಕಂಥ ಲಾಭ ಏನು? ಏನ್ ಲಾಭದ ಈ ಪುರಾಣ ಮಾಡಕ? ಇಂಥ ಚುಕ್ಕಾಡ ಯಾರು ಇಲ್ಲದ ಜಾಗದಾಗ ಏನು ಅವಶ್ಯಕತೆ? ಇದರಿಂದ ನಮಗೇನ್ ಲಾಭ ಅಂತ ಕೇಳಿದ್ರೆ ಪರಮಾತ್ಮನ ಸನ್ನಿಧಾನವನ್ನು ಕಂಡುಕೊಳ್ಳಲಿಕ್ಕೆ ಇದು ಅವಶ್ಯಕತೆ ಇರ್ತಕ್ಕಂಥದ್ದು. ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂಥ ಮೋಕ್ಷಾಂಬಿಕೆ ಇಲ್ಲಿ ಕೂತು ಧ್ಯಾನ ಮಾಡಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಈ ತಾಮ್ರಪುರಿ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಜಾಗದೊಳಗೆ ನಾವು ಒಂದೇ ದಿವಸ
ಒಂದೇ ದಿವಸ ಕೂತ್ಕೊಂಡು ಧ್ಯಾನ ಮಾಡಿದ್ರು ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದೆ. ಹೌದಲ್ಲ? ಇವತ್ತು ನಿಜವಾಗಿಯೂ ಕೂಡ ಆ ಪ್ರಯಾಗರಾಜ ಅಂತಿರಲ್ಲ, ಉತ್ತರ ಪ್ರದೇಶದೊಳಗೆ ಪ್ರಯಾಗರಾಜ, ಅಲ್ಲಿ ಏನ್ ನಡೀತದೆ? ಕುಂಭಮೇಳ, ಮಹಾಕುಂಭಮೇಳ ಅಂತ ನಡೀತದೆ. ಅಲ್ಲಿ ಯಾಕೆ ನಡೀತದೆ ಅಂತ ಕೇಳಿದ್ರೆ, ತ್ರಿವೇಣಿ ಸಂಗಮ ಸ್ಥಾನದಲ್ಲಿ ಹಿಂದೆ ಸಮುದ್ರ ಮಥನ ಮಾಡತಕ್ಕಂತ ಸಂದರ್ಭದಲ್ಲಿ ರಾಕ್ಷಸರಿಗೆ ವಿಷವನ್ನ, ದೇವತೆಗಳಿಗೆ ಅಮೃತವನ್ನ ಕೊಟ್ಟು ತದನಂತರದಲ್ಲಿ ಅವನ್ನ ಆ ಶಿವನ ಸನ್ನಿಧಿಗೆ ಒಯ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಚೆಲ್ಲಿದ್ದಾದ ಕಾರಣ ಇವತ್ತು ಆ ಸ್ಥಾನಕ್ಕೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ ಬರುತ್ತದೆ. ಮತ್ತೆ ಇಲ್ಲಿ ಏನು ಬರ್ತದ ಅಂತ ಕೇಳಿದ್ರೆ, ಜಗನ್ಮಾತೆ ಆಗಿರ್ತಕ್ಕಂಥ ಮೋಕ್ಷಾಂಬಿಕೆ ಬಂದು ಇಲ್ಲಿ ಧ್ಯಾನ ಮಾಡಿದ್ದಲ್ಲ, ಆದ ಕಾರಣ ಈ ಕ್ಷೇತ್ರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಅಲ್ಲಿ ಕುಂಭಮೇಳದಾಗ ಏನು ಶಕ್ತಿ ಅದಲ್ಲ, ಆ ಶಕ್ತಿ ಇಲ್ಲಿ ಕೂಡ ಅಲ್ಲೇನು ಶಕ್ತಿ ಅದ, ಆ ಶಕ್ತಿ ಇಲ್ಲಿಯೂ ಕೂಡ ಇರ್ತಕ್ಕಂಥ. ಇದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ನಾವು ಅಂದ್ಕೊಂಡೀವಿ ಮಲ್ಲೇಶ್ವರ ಗುಡಿ, ಮುದಿಮಲ್ಲೇಶ್ವರ ಗುಡಿ ಅಲ್ಲ. ನೋಡಿ, ಇದು ಎಂಥ ಪವಿತ್ರ ಕ್ಷೇತ್ರ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸ್ಥಾನದಲ್ಲಿ ಕೂತು ಯಾರು ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿವನ ಸಾಕ್ಷಾತ್ಕಾರ ಆಗದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಚನಕಾರ ಬಹಳ ಚಂದ ಹೇಳ್ತಾರೆ, ಇಲ್ಲಿ ಒಂದು ಸುಮ್ಮನೆ ಕೂತು ಗದ್ದಲ ಮಾಡಿ ಹೋದ್ರೆ ಪ್ರಯೋಜನ ಇಲ್ಲಪ್ಪ, ಶಿವನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥವನಾಗು. ಅದಕ್ಕೆ ವಚನಕಾರ ಹೇಳಿದ್ರು, ಶಿವ ಶಿವ ಏನು ಕಂಡ ನಿಷಾದ ಬಿಡಬಿಡದೆ ಬಹುಭಕ್ತರ ಬಳಿಯುವುದು ಇದು ಸತ್ಯವೆಂದು. ಯಾರು ಶಿವನ ಸ್ಮರಣೆಯನ್ನು ಮಾಡ್ತಾರೆ ಅವರ ಬಂಧನ ದೂರವಾಗುವುದರಲ್ಲಿ ಎರಡು ಮಾತಿಲ್ಲ. ಕಾರಣ ಇಲ್ಲಿ ಅವರು ವಿಪ್ರಶರ್ಮ ಸಾಧುಮತಿ ಹೇಳ್ತಾ ಇದ್ದಾರೆ, ಏನು ಈ ಮಲ್ಲಿನಾಥನ ಈ ಜಾಗದಲ್ಲಿ ಕೂತುಕೊಂಡು ಶಿವರಾತ್ರಿಯ ದಿನದಲ್ಲಿ ಯಾರು ಸ್ಮರಣೆಯನ್ನು ಮಾಡ್ತಾರೆ, ಭಕ್ತಿಯಿಂದ ಕೇಳ ಮೋಹನದ ಸತಿಯೊಡನೆ ವಿಪ್ರಶರ್ಮಂ ಹೇಳದ ನಲೆರಮಣಿ ಕ್ಷಿತಿಯೊಳೋರ್ವ ಕಶ್ಯಪ ಬ್ರಹ್ಮನೆಂಬವಂ ಕೃತಯುಗದೊಳಗಿದ್ದ. ಯುಗಗಳು 4: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವೆಷ್ಟು ಪುಣ್ಯಶಾಲಿಗಳು, ಎಂಥ ಪುಣ್ಯವಂತರು ನಾವಿಲ್ಲಿ. ಈ ಕಲಿಯುಗದೊಳಗಿರ್ತಕ್ಕಂಥ ನಾವುಗಳು ಹಿಂದೆ ಯಾವುದೋ ಆ ಒಂದು ಸಂದರ್ಭದಲ್ಲಿ ವಿಚಾರವನ್ನ ಇವತ್ತು ಕೇಳ್ತಕ್ಕಂಥವರಾಗ್ತಾ ಇದ್ದೇವೆ. ಯಾರ ದಿಶೆಯಿಂದ? ವಿಪ್ರ ಶರ್ಮನ ಸತಿಯಾಗಿರ್ತಕ್ಕಂಥ ಆ ಸಾಧುಮತಿಯ ದೆಸೆಯಿಂದ ಕೃತಯುಗದೊಳಗೆ ಕಶ್ಯಪ ಬ್ರಹ್ಮನೆಂಬವನಿದ್ದ. ಆ ಕಶ್ಯಪ ಬ್ರಹ್ಮನಿಗೆ ದಿತಿ ಮತ್ತು ಅದಿತಿ ಅಂತಕ್ಕಂಥ ಇಬ್ಬರು ಸತಿಯರಿದ್ರು. ದಿತಿಗೆ ದೇವತೆಗಳು, ಅದಿತಿಗೆ ರಾಕ್ಷಸ ಕೊಡ್ತಕ್ಕಂಥವರಾಗಿದ್ದಾರೆ. ಆ ಉಭಯರು ಕೂಡ ದಿನ ದಯಾದಿ ಮತ್ಸರ, ಒಂದೇ ಹೊಟ್ಟೆ ಉಳಿದವರಿಗೆ ಕಾರಣ, ಒಂದೇ ಹೊಟ್ಟೆ ಉಳಿದವರಿಗೆ ಜಗಳ ಆಗ್ತಾವ. ಆಕೆ ಒಂದು ಕಡೆಗೆ, ಇವರು ಒಂದು ಕಡೆಗೆ, ದಾಯಾದಿ ಮತ್ಸರದಿಂದ ಕಲಹ ಮಾಡತಕ್ಕಂತ ಸಂದರ್ಭದಲ್ಲಿ ಆಗರಳದು ಶ್ರುತಿಗೆ ಭಯಗೊಂಡು ಸುರರೆಲ್ಲ ಹೋಗಿ ವಾಣಿಪತಿಗೆ ಮೊರೆ ಇಡಲ್ಕೆನ್ನ ಕೈಲಾಗದ ಹೊರಿಯಡೆಗೆ ಜಗಳ ಮಾಡ್ತಾರೆ. ಜಗಳ ಯಾರಿಗೆ? ದೇವತೆಗಳಿಗೂ ರಾಕ್ಷಸರಿಗೂ. ಯಾವಾಗ ರಾಕ್ಷಸರ ಉಪಟಳ ಹೆಚ್ಚಾದಾಗ ದೇವತೆಗಳಲ್ಲಿ ಮುಖ್ಯನಾಗಿರ್ತಕ್ಕಂಥ ಬ್ರಹ್ಮದೇವ ಕೃಷ್ಣನಲ್ಲಿ ಹೋಗ್ತಾನ. ಏನಪ್ಪಾ ಹಿಂಗಾತಲ್ಲ ಗತಿ ಹಾಗೆ ಹೇಳಿದಾಗ ಆ ವಿಷ್ಣು ಹೇಳ್ತಾನ, ಇದು ನನ್ನಿಂದ ನಿನ್ನಿಂದ ಆಗೋ ಕೆಲಸ ಅಲ್ಲ ಸ್ವಾಮಿ, ಆ ಪರಮಾತ್ಮನಲ್ಲಿಗೆ ಹೋಗ್ತಕ್ಕಂಥವ್ರು ಆಗೋಣ ಅಂತೇಳಿ ನಾಗಶಯನಂಗ ಭಿನ್ನೈಸಲಾ
ಆಗಿರ್ತಕ್ಕಂಥವ್ರು ಹೇಳ್ತಾನ, ಇದು ನಮ್ಮಿಂದ ಆಗ್ತಕ್ಕಂಥ ಕೆಲಸ ಅಲ್ಲ, ಆ ಪರಮಾತ್ಮನಲ್ಲಿಗೆ ಹೋಗ್ತಕ್ಕಂಥವ್ರು ಆಗೋಣ ಅಂತ ಹೇಳಿ ಬಂದು ಎಲ್ಲರೂ ಸೇರಿ ಶಿವನಲ್ಲಿಗೆ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಎಂಥೆಂಥವ್ರು ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಕಪಟತನದಲ್ಲಿ ಹುಟ್ಟಿದ್ದ ದೇವತೆಗಳು ಎಲ್ಲರಿಗೂ, ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಪರಮಾತ್ಮ ಒಂದು ಉಪಾಯವನ್ನು ಹೇಳ್ತಾ ಇದ್ದಾರೆ. ಏನಪ್ಪ, ಇದರಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದಕ್ಕ ಈ ಒಂದು ಕೆಲಸ ನಾವೆಲ್ಲರೂ ಕೂಡ ಮಾಡತಕ್ಕಂಥವ್ರಾಗಲ್ಲ. ದೇವತೆಗಳು ತಾನು ಸಮುದ್ರ ಮಂಥನವನ್ನು ಮಾಡತಕ್ಕಂಥವ್ರು ಆಗ್ತಾ ಇದ್ದಾರೆ. ಸಮುದ್ರ ಮಂಥನವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಅದರಲ್ಲಿ ಯಾವ ಮೊಟ್ಟ ಮೊದಲನೆಯದಾಗಿ ಸಮುದ್ರದೊಳಗೆ ಅಮೋಘವಾಗಿರ್ತಕ್ಕಂಥ ಮೃತ್ಯುವನ್ನೇ ಗೆಲ್ತಕ್ಕಂಥ ಸಾಮರ್ಥ್ಯವುಳ್ಳ ಅಮೃತ ಬರ್ತದೆ. ತದನಂತರದಲ್ಲಿ ವಿಷವು ಕೂಡ ಬರ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಕಪಟದಲ್ಲಿ ಹುಟ್ಟಿದ್ದ ಕಾಲಕೂಟದ ಭಯವ ನಪಹರಿಸಿದ ಭವನ ಕೊಂಡಾಡಿ ಸಂತಸದಿ ವೈದ್ಯರಿಗೆ ವಿಷವನ್ನ, ದೇವತೆಗಳಿಗೆ ಅಮೃತವನ್ನು ಕೊಡ್ತಕ್ಕಂಥ ವಿಚಾರವನ್ನು ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ಇರ್ತಕ್ಕಂಥ ವಿಷವನ್ನ ತಾನು ಕುಡಿತಕ್ಕಂಥವನಾದ, ಅದಕ್ಕೆ ಅವನಿಗೆ ವಿಷಕಂಠ ಅಂತಕ್ಕಂಥ ಹೆಸರು ಕೂಡ ಬರ್ತಕ್ಕಂಥದ್ದಾಯಿತು ಅನ್ನುವ ವಿಚಾರವನ್ನ ಅಪ್ಪಣೆಗೊಳಿಸುವಾಗ ಏನ್ ನಡೀತದೆ ಅನ್ನೋ ಪೂರ್ವದಲ್ಲಿ ಗವಾಯಿಗಳ ರೀತಿಯನ್ನ ಹೇಳ್ತಾರೆ. ಆನಂತರ ಹೋಗೋಣ. ವ್ಯಸನಕ್ಕೆ ಕುಡಿದರು ಹಗಲು 4 ಜಾವ ಹಾಸನಕ್ಕೆ ಕುಡಿದರು. ಹಗಲು 4 ಜಾವದಿ ಹಾಸನಕ್ಕೆ ಕುಡಿದರು. ಇರುಳು 4 ಜಾವದಿ ವ್ಯಸನಕ್ಕೆ ಕುಡಿದರು. ಇರುಳು 4 ಜಾವದಿ ವ್ಯಸನಕ್ಕೆ ಕುಡಿದರು. ಹಗಲು 4 ಜಾವದಿ ಹಾಸನಕ್ಕೆ ಕುಡಿದರು. ಇರುಳು 4 ಜಾವದಿ ವ್ಯಸನಕ್ಕೆ ಕುಡಿದರು. ಇರುಳು 4 ಜಾವದಿ ವ್ಯಸನಕ್ಕೆ ಕುಡಿದರು. ಆಗಸನಿರೊಳಗಿದ್ದು ಆಯಾರಿಸದಂತೆ, ಆಗಸನಿರೊಳಗಿದ್ದು ಆಯಾರಿಸದಂತೆ ತಮ್ಮೊಳಗಿದ್ದ
ಮರಣವನ್ನು ಗೆಲ್ಲದ ಮೃತ್ಯುಂಜಯನಾಗಿರ್ತಕ್ಕಂಥವನಾಗಿದ್ದಾನೆ. ಅಂಥ ಯಾವ ಪರಮಾತ್ಮ ಅನಂತದಿಂದ ವಿರಮಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೈಲಾಸದೊಳಗೆ ವ್ಯಾಸ ವಾಲ್ಮೀಕಿ ಗೌತಮ ಪರಾಶರ ದುರ್ವಾಸ ಕಶ್ಯಪ ತ್ರಿವಾರಧ್ವಜ ಜಮದಗ್ನಿಜಾಬಾಲಿ ಇವರೆಲ್ಲರೂ ಕೂಡ ಬಂದು ಸೇರ್ತಕ್ಕಂಥವರಾಗ್ತಾ ಇದ್ದಾರೆ. ಆನಂದದಿಂದ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ವಿಚಾರವನ್ನು ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಸ್ವಾಮಿಯೇ ಭೂಲೋಕದೊಳಗೆ ಅವರೆಲ್ಲರೂ ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾರಿ ನಾರದರು ಕೂಡ ಅಲ್ಲಿಗೆ ಬರ್ತಾರೆ. ನಾರದರು ಬರ್ತಕ್ಕಂಥವರಾಗ್ತಾ ಇದ್ದಾರೆ. ನಾರದರು ಬಂದಾಗ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣಾಧೀಶ್ವರರು, ಯಕ್ಷ ಕಿನ್ನರ ಕೆಂಪುರುಷ ಗರುಡ ಗಂಧರ್ವ ಮುನಿಗಳೆಲ್ಲರೂ ಕೂಡ ಬಂದಿರ್ತಕ್ಕಂಥ ನಾರದರನ್ನ ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಪರಮಾತ್ಮನು ಕೂಡ ನಾರದರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಯಾಕಪ್ಪ, ಎಲ್ಲಿಂದ ಬಂದಿ, ನಿನ್ನ ಬರುವಿಗೆ ಕಾರಣವೇನು? ಯಾಕಂದ್ರೆ ನಾರದ ಸುಮ್ಮನೆ ಬರುವುದಿಲ್ಲ, ಕಾರಣ ಇಲ್ಲದಲ್ಲಿ ಎಲ್ಲೂ ಬರುವುದಿಲ್ಲ ನಾರದ. ನಾರದರು ನಾರದರು ಅಗು ಅದರ ತ್ರೇತಾಯುಗದೊಳಗೆ, ದ್ವಾಪರ ಯುಗದೊಳಗೆ, ಕಲಿಯುಗದೊಳಗೆ ಎಲ್ಲ ಕಾಲದಲ್ಲಿ ನಾರದಾರ. ಇವು ಅದ ನಾರದ ಇಲ್ಲ ಅಂತಾರೆ, ಇಲ್ಲೂ ಅದರ ಭೂಲೋಕದ ನಾರದರು ಅಂತ. ಅವ್ರು ಬಂದಾರಂದ್ರೆ ಸುಮ್ಮನೆ ಬಂದಿರೋಲ್ಲ, ಏನಾದ್ರೂ ತಗೊಂಡ ಬಂದಿರ್ತಾರೆ. ಅವರನ್ನ ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ಳೋ, ಬಾಪ ಮಾರಾಯ ಬಂದಿ ಅಂತಂದೀವಿ ಏನು. ಅವ್ರು ಒಳ್ಳೆ ಮಾನ ಮಕ್ಕಳೇ ಗೌರವ ಆದಾಗ ಆತಿಥ್ಯವನ್ನ ಕೊಟ್ಟು ಸಹಕರಿಸಿದ್ರೆ ಮಾತ್ರ ಚಾವಿರ್ತಾರೆ. ಇಲ್ಲಕ್ರ ಪುರಾಣ ಅದ್ರ ಪುರಾಣ ಮಾಡ್ತಾರೆ, ಪುರಾಣ ಎದಕ್ ಮಾಡ್ತಾರೆ, ಹುಂಬಕ್ ಮಾಡ್ತಾರೆ. ಅವ್ರು ಹೋಗ್ಬಿಡ್ತಾರೆ. ಹೌದು, ಪುರಾಣ ಅಂದ್ರೆ ಏನು, ಪುರಾಣದ ಸ್ವಾರಸ್ಯ ಏನು, ಅದರ ಲಾಭ ಏನು ಅನ್ನೋದು ಅವ್ರಿಗೆ ಯಾಕೆ ಗೊತ್ತಾಗಿರ್ತದೆ ಅಂತಂದು ಅದರ ಜಗತ್ತು. ಹಾಗಾಗಿ ಅಲ್ಲಿ ದೇವಲೋಕದೊಳಗೆ ನಾರದರು ಬಂದಾಗ ಅವರೆಲ್ಲ ಪರಮಾತ್ಮನೇ ಬಹಳ ಆತ್ಮೀಯತೆಯಿಂದ ಬರಮಾಡಿಕೊಂಡಾಗಪ್ಪ, ನಿನ್ನ ಬರುವಿಕೆ ಏನು, ಬರಲಿಕ್ಕೆ ಕಾರಣ ಏನು ಅಂದಾಗಿ ಹೇಳಲಿ ಸ್ವಾಮಿ. ಭೂಲೋಕದೊಳಗೆ ಅಣ್ಣ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಹಗಲು 4 ಜಾವ ಅಶನಕ್ಕೆ ಕುದಿವರು. ಗವಾಯಿಗಳು ಚಂದ ಹಾಡಿದರು. 2-4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ. ಅಗಸ ಗವಾಯಿಗಳು ಯಾಕೆ ಅದನ್ನ ಬರ್ಕೊಂಡ, ಆಗಸ ನೀರೊಳಗಿದ್ದು ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ. ಮಡಿವಾಡರು ಬಟ್ಟೆ ಒಗ್ಯಾಕೆ ಹೋಗಿ ಅದಾಗ ನಿಂತುಕೊಂಡು ಮಧ್ಯಾಹ್ನ ಬಿಸಿಲಾದ್ರೂ ಕೂಡ ಇನ್ನ ಕುಡಿಯಾಕ ನೀರಿಲ್ಲ ಅಂತ ಬಾಯಾರಿಸತ್ತು. ತನ್ನ ಕಾಲಾಗ ನೀರದಾವ, ಕುಡಿಯೋದು ಗೊತ್ತಿಲ್ಲ. ಪರಮಾತ್ಮ ಇಲ್ಲೇ ಆದಾಗ ಧ್ಯಾನ ಮಾಡೋದು ಗೊತ್ತಿಲ್ಲ ನಮ್ಗೆ. ಪರಮಾತ್ಮನ ಹುಡುಗಾಕ ಎಲ್ಲೂ ಹೋಗೋದು ಬೇಕಾಗಿಲ್ಲ. ತನ್ನೊಳಗಿದ್ದ ಮಹಾಗಲವ ನರಿಯಲೇ ಕೆಟ್ಟರು ಚನ್ನಮಲ್ಲಿಕಾರ್ಜುನ. ಮಹಾಶಿವಶರಣೆಯಾಗಿರ್ತಕ್ಕಂಥ ಅಕ್ಕಮಾದೇವಿ ಹೇಳ್ತಾಳೆ ಈ ಮಾತನ್ನ ನೋಡಿ, ಎಷ್ಟು ಚಂದ ಹೇಳ್ತಾರಲ್ಲ. ಈ ಭೂಲೋಕದ ಜನಗಳು ಯಾಕೆ ಕೆಲಸ ಮಾಡ್ತಾರೆ, ಯಾಕೆ ವ್ಯಸನ ಮಾಡ್ತಾರೆ ಅಂತ ಕೇಳಿದ್ರೆ, ಹಗಲು 4 ಜಾವ ವ್ಯಸನಕ್ಕೆ ಕುದಿಯೋರು. ಏನ್ ಮಾಡ್ಲಿ, ಹಾಗೆ ಮಾಡ್ಲಿ, ಏನೆಲ್ಲ ವಿಚಾರ ತಲೆ ಇಟ್ಕೊಂಡು ಎದೆದಕ್ಕೋ ಕೆಲಸಕ್ಕೆ ಬಾರದಕ್ಕೆ ವ್ಯಸನ ಮಾಡಕ್ಕೆ ಹೌದಲ್ಲ. ಯಾವುದು ನನ್ನದಲ್ಲ ಅನ್ನೋದು ಗೊತ್ತಿದ್ರು ಕೂಡ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ ಪ್ರಭುದೇವರು ಹೇಳ್ತಾರೆ. ನಾವು ಎಲ್ಲರಿಗೂ ಸಾಯ್ತೀವಿ, ಹೆಣ್ಣಿಗೆ, ಮಣ್ಣಿಗೆ, ಬನ್ನಿಗೆ. ಇದು ನಶ್ವರವಾಗಿರ್ತಕ್ಕಂಥದ್ದು. ನಮ್ಮಿಂದ ಬರೋದು ಯಾವುದೂ ಇಲ್ಲ. ಗಾಡಿ ಹೆಂಡತಿ ಬರೋದಿಲ್ಲ, ಹೆಂಡತಿ ಗಂಡು ಹೋಗೋದಿಲ್ಲ. ಗೊತ್ತದೆ ನೋಡಿರಿ, ಓದೋರ್ನ ಯಾರು ನೋಡಿರಿ, ಗಂಡು ಹೋದ ಅಂತ ಹೆಂಡತಿ ಹೋಗಿಲ್ಲ, ಹೆಂಡತಿ ಹೋಗೋದು ಗಂಡು ಹೋಗಿಲ್ಲ. ಸೋಮನ ಇರೋದನ್ನ ನನ್ನ ಹೇಳ್ತೀವಿ, ನಾನು ಹೇಳ್ತೀನಿ, ನನ್ನ ಮಕ್ಕಳು. ಇದು ನಾನು ಅಂತ ಹೇಳಿ ಜಗತ್ತು ಬಡಬಡಿಸ್ತಕ್ಕಂಥದ್ದಾಗಿದೆ. ಬರೀ ವ್ಯಸನ ಹ್ಯಾಂಗ್ ಮಾಡಪ್ಪ, ಹ್ಯಾಂಗ್ ಮಾಡು. 2-4 ಜಾವ ಹಗಲು 4 ಜಾವ ಅಶನಕ್ಕೆ ಊಟ ಮಾಡಕ್ಕೆ ಹೆಸರು ಮಾಡಿದ್ರು. ಹಗಲಲ್ಲಿ
ಬೇಕಾಗತಕ್ಕಂಥ ಧನ ಹೆಂಗ ಗಳಿಸೋದು ಇದಕ್ಕೆ ವ್ಯಸನ ಮಾಡಿ ಪರಮಾತ್ಮನಿಗೆ ಯಾರಿಗೂ ವ್ಯಸನ ಮಾಡಲಿ. ಮತ್ತೆ ನೀವು ಯಾರು ಮಾಡಿದ್ರಿ? ನಾವಂತೂ ಮಾಡಿಲ್ಲ. ಸುಳ್ಳ ಯಾಕೆ? ನಾವು ಒಂದು ದಿವಸ ಪರಮಾತ್ಮ ನೀನು ಹ್ಯಾಂಗ್ ನೋಡಿದಿ, ನೀನು ಎಲ್ಲಿ ಮಕ್ಕೊಂತಿ, ಏನು ಊಟ ಮಾಡ್ತಿ, ಯಾರಿಗಾಗಿ ಪ್ರಪಂಚವನ್ನು ಮಾಡಿದಿ ಆ ಪರಮಾತ್ಮ ಅಂತ ನಾವು ಒಂದು ದಿವಸ ವ್ಯಸನ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಅದೇ ನಾವೇನಿಗೆ ನಮ್ಮ ಮಕ್ಕಳು, ನಮ್ಮ ಹೊಲ, ನಮ್ಮ ಮನೆ, ನಮ್ಮಲ್ಲಿ ಮೆಣಸಿನಕಾಯಿ ಮಚ್ಚಕಾಯಿ ಬಿಟ್ಟು ಈ ವರ್ಷ ಮೆಣಸಿನಕಾಯಿ ಧಾರಾವಾಹಿ ಕಡಿಮೆ ಆಯ್ತು. ಬರೀ ಇದಕ್ಕೆ ವ್ಯಸನ ಮಾಡಕತ್ತೀವಿ. ಅದು ಏನು ನಮಗೇನು ಉಪಯೋಗ ಇಲ್ಲ. ಅದು ಇರೋತನಟೆ ಇರೋತನ. ನಾವು ಹೋದಾಗ ಮೆಣಸಿನಕಾಯಿ ಧಾರಣೆ ರೊಕ್ಕ ಜಾಗಿರೋದು ಏನು ಕೊಟ್ಕೊಡ್ಸಂಗಿಲ್ಲ. ನಮ್ಗೆ ಕೊಡ್ತದೆ ಒಂದು 50,000 ರೂಪಾಯಿ ಕ್ವಿಂಟಲ್ ಬೆಳೆದೈತಿ. ನಮ್ಗೆ ಸಾಲೆಲ್ಲ ಹಾಕಿ 1 ಕೋಟಿ ರೂಪಾಯಿ ನಮ್ಮ ಮನ್ಯಾಗ ಅದಾವ ಅಂದ್ರೆ ಹೋದಾಗ ಒಂದು 50 ರೂಪಾಯಿ ಕೊಟ್ಟು ಕಳ್ಸೋದು. ನಮ್ಮ ಹೋಗ್ತಾನ ಒಂದು 50 ರೂಪಾಯಿ ಬೊಕ್ಕಳದಾಗ ಇಟ್ಕೊಂಡು ಯಾರನ್ನ ಹಾಕಿ ಕಳಿಸ್ಯಾರ. ಬೊಕ್ಕಳದಾಗ ಜೇಬಿಗೆ ಹಾಕಿಲ್ಲ, ಇದ್ದ ಕಸ್ಕೊಂಡು ಕಳಿಸ್ಯಾರ. ಹೌದು. ಅದಕ್ಕೆ ಅವ್ರು ಹೇಳ್ತಾರ ಹಗಲು ಜಾವಾಶನಕ್ಕೆ ಏನು ಊಟ ಮಾಡ್ಲಿ, ಏನು ತಿನ್ಲಿ, ಏನು ಕೊಡ್ಲಿ, ಬರೀ ಇದಕ್ಕೆ ವ್ಯಸನ ಆಗಲ್ಲ. ರಾತ್ರಿ ಅವಾಗ ಏನು ಕೊಡ್ಲಿ, ಅವ ಏನು ಕೊಟ್ಟಾನ, ಅವ ನಮಗೇನು ಕೊಡ್ತಾನ, ಬರೀ ಇದರ ವ್ಯಸನ. ಏನಾದ್ರು ನಿನ್ನೊಳಗಿರ್ತಕ್ಕಂಥ ಪರಮಾತ್ಮನನ್ನ ನೀನು ಮರೆತು ಬಿಟ್ಟಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ನಮ್ಮಲ್ಲೇ ಸಾಕ್ಷಾತ್ ಪರಮಾತ್ಮದಾನ, ಆದರನ್ನು ನಾವು ತಿಳ್ಕೊಂಡಿಲ್ಲ. ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನ ನಾವೇ ಕಾಣಲು ಹೋದೇವಲ್ಲ. ಅದಕ್ಕೆ ಅವ ನಿಮ್ಮಲ್ಲೇ ಒಂದು ಯಾರು ಎಲ್ಲಿಯೂ ಇಲ್ಲಪ್ಪ. ಇದು ಪುರಾಣದ ಉದ್ದೇಶ ಇಷ್ಟೇ. ನಿನ್ನಲ್ಲಿ ಪರಮಾತ್ಮದ, ನೀನು ಪರಮಾತ್ಮನಿದೀಯ, ನೀನು ಪರಮಾತ್ಮನನ್ನ ಕಾಣ್ತಕ್ಕಂಥ ಶಕ್ತಿ ನಿನ್ನಲ್ಲೆಲ್ಲ, ನೀನೇ ಪರಮಾತ್ಮ ಇದೆಯಾ ಅಂತ ತಿಳಿಸಿಕೊಡ್ತಕ್ಕಂಥ ಉದ್ದೇಶವೇ ಈ ಪುರಾಣದ ಒಂದು ಉದ್ದೇಶ. ಇವತ್ತು ನೀವೆಲ್ಲ ನೋಡಿರಬಹುದು. ಬಹಳ ಜನ ಅಲ್ಲಿ ಕುಂಭಮೇಳಕ್ಕೆ ಹೋಗಿ ಬರ್ತಾರೆ. ಕುಂಭಮೇಳದಾಗ 1 ಕೋಟಿ ಜನ ನಾಗಸಾಧುಗಳಾಗುತ್ತೆ. 1 ಕೋಟಿ ಜನ ಅಂತ ಲೆಕ್ಕ ಹಾಕಿದ್ರೆ 2 ಜಿಲ್ಲಾ ಜನ ಅಂತಾರೆ. ನಮ್ಮ ಬಳ್ಳಾರಿ ರಾಯಚೂರು 2 ಜಿಲ್ಲೆ ಸೇರಿದ್ರೆ 1 ಕೋಟಿ ಜನಸಂಖ್ಯೆ ಆಗುತ್ತೆ. ಒಂದು ಜಿಲ್ಲೆಗೆ ಒಂದು 50 ಲಕ್ಷ ಜನ ಸಿಗಬಹುದು. ಸಿಗ್ತಾರೆ ಒಂದು 25 ಲಕ್ಷ ಒಂದು ಜಿಲ್ಲೆಗೆ. ನೋಡಿ, 4 ಜಿಲ್ಲೆ ಜನ ಅಂತಾರೆ. 1 ಕೋಟಿ ನಾಗಸಾಧು ಅವರೆಲ್ಲ ಇವತ್ತು ಕಾಣ್ತಾರಲ್ಲಿ ಹೋದ್ರೆ. 1 ಕೋಟಿ ನಾಗಸಾಧುಗಳು ನಮಗೆ ಸಿಗ್ತಾರೆ ನೋಡ. ಈ ಕುಂಭಮೇಳ ಮುಗಿದ ಮೇಲೆ 4 ಜಿಲ್ಲೆ ಜನ ಎಲ್ಲಿ ಹೋದ್ರು, ಯಾರಿಗೆ ಕಾಣ್ತಾರೆ? ಯಾರಿಗೆ ಕಾಣ್ತಾರೆ? ಅವ್ರು ಎಲ್ಲಿ ಹೋದ್ರಪ್ಪ? ಅವ್ರ ಮನೆ ಎಲ್ಲಿದ? ಅವರಿಗೆ ಹೆಂಡತಿ ಅದಾಳ, ಮಕ್ಕಳು ಅದಾರ, ಮನೆ ಅದ. ಮತ್ತ ಅವ್ರೇನು ನಿಲ್ಲು ಮಾಡಿಸಿ ಅಕ್ಕಿ ಚೀಲ ಕೇಳಿದಾರ, ಮನೆಯಲ್ಲಿ ಇಲ್ಲ. ಮತ್ತ ಅವ್ರು ಏನು ಊಟ ಮಾಡ್ತಾರೆ? ಅದೃಷ್ಟರಾಗಿ ಬಂದ್ರು. ಯಾಕಡೆ ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಹೇಗಾರ ನಮ್ಮಂಗೆ ಅದ. ಅವ್ರಿಗೆ 2 ಕಣ್ಣು ಅದಾವ, ಬಾಯಿ ಅದ, ಕೈ ಅದಾವ, ಕಾಲು ಅದಾವ. ಮತ್ತೆ ಅವರ ಸಾಧನೆ ಎಂತದ್ದು? ಅವರು ಹಿಮಾಲಯದೊಳಗ ಹೋದ್ರು ಅಂದ್ರೆ ಮತ್ತೆ ಕಾಣೋಂಗಿಲ್ಲ. ಅಷ್ಟು ಜನ ಎಲ್ಲಿ ಸೇರಬಹುದು? ಯೋಚನೆ ಮಾಡಿ, ಸ್ವಲ್ಪ ಸ್ವಂತ ಯೋಚನೆ ಮಾಡಬಹುದು. ಅವ್ರಿಗೆ ಮನೆ ಯಾರು ಕಟ್ಟಿಸಿಕೊಟ್ಟಾರೆ? ಹಿಮಾಲಯದೊಳಗೆ ಮನೆ ಕಟ್ಟಿ ಬರ್ತದ ಅಥವಾ ಇಲ್ಲ ಎಲ್ಲಾದ್ರೂ 4 ಜಿಲ್ಲೆ ಜನ ಹೇಳಿದಾಗ 4 ಜಿಲ್ಲೆ ಆಗ್ತಲ್ಲ. ಮತ್ತು ಅಷ್ಟು ಜನ ನಾವು ಒಂದು ತಾಲೂಕ ಒಂದ ಈ ಲೇಂದ್ರದಲ್ಲ. ಇವತ್ತು ಇಷ್ಟು ಜನರನ್ನ ರಕ್ಷಣೆ ಮಾಡೋದು ದೊಡ್ಡ ಕಷ್ಟ. ಮತ್ತು 1 ಕೋಟಿ ನಾಗಸಾಧುಗಳು ಎಲ್ಲಿ ಸೇರ್ತಾರೆ? ಅವರಲ್ಲಿ ಸಾಧನೆ ಎಂತದ್ದು. ಅವರು ಪರಮಾತ್ಮನಿಗೆ ಎಷ್ಟು ಪ್ರಿಯರಾಗಿರಬಹುದು. ಅವರವರ ಸಾಧನೆ ಎಂಥದ್ದು ಅಂದ್ರೆ ಅವ್ರದ್ದು ದೊಡ್ಡ ಪುರಾಣ ಆಗ್ತದೆ. ಹೇಳ ಅಬ್ಬ ಒಂದು ಕೈ ನಾಕಿಟ್ಟು 12 ವರ್ಷ ಆಗಿತ್ತು ಕೆಳಕ್ಕೆ ನಿಲ್ಲಿಸಿ. ಅಬ್ಬ ಒಂದ ಕಾಲದಲ್ಲಿ 12 ವರ್ಷ ಆಗೈತೆ, ಇನ್ನೊಂದು ಕಾಲ ಕೆಳಗಿಟ್ಟಿಲ್ಲ. ಇನ್ನೊಂದು ಆಸೆ ಹಾಕೊಂಡು ಮಾಡ್ಕೊಂಡೇ ಇಲ್ಲ. ಹಂಗ ನಿಂತ್ಕೊಂಡ ನಿದ್ದೆ ಮಾಡೋದು, ನಿಂತ್ಕೊಂಡ ಊಟ ಮಾಡೋದು, ನಿಂತ್ಕೊಂಡ ಎಲ್ಲ. ಎಂಥ ಸಾಧನೆ ಹೌದಾ? ಇಂಥವ್ರು ಒಬ್ಬರು ಇಬ್ರು ಎಣ್ಸಾಕಲ್ಲ, ಎಷ್ಟೋ ಜನ ಅದ. ಒಬ್ಬ 48 kg ರುದ್ರಾಕ್ಷಿ ತಲೆ ಮೇಲೆ ಇಟ್ಕೊಂಡು ಕೆಳಗೆ ಇಳಿಸಿವು. ನಾವು ಇನ್ನೊಂದು ಸ್ವಲ್ಪ ತಿಂಗ ಹೇಳ್ಕೊತ ಕುಂತ್ರ ಶಾಸ್ತ್ರಿಗಳೇ ನಮಸ್ಕಾರ, ನಮಸ್ಕಾರಪ್ಪ, ನಾಳೆ ಬಂದ್ವಿ ಬರೋದ್ರಿಲ್ಲ, ಹಿಂಗೆ ಹೇಳ್ಕೊತ ಕುಂತ್ರ ನಾವೇಳ ನೋಡ್ತೀವಲ್ಲ. ನಮ್ಮ ಸಾಧನೆ ಇರ್ತದೆ. ಅದಕ್ಕೆ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ. ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ಕಾಣದೇ ಹೋದೇವಲ್ಲ. ಅದಕ್ಕಲ್ಲಿ ನಾರದರು ಪರಮಾತ್ಮನಿಗೆ ಹೇಳ್ತಾರೆ, ಭೂಲೋಕದೊಳಗೆ ಇಂಥವ್ರು ಅದಾರ, ತಮ್ಮಲ್ಲಿರ್ತಕ್ಕಂಥ ಮಹಾಧನವ ನಡಿಯದೆ ಕೆಟ್ಟರು ಜನ್ಮದಲ್ಲಿ ಕಾದಿನ
ಅವ್ರು ಎಲ್ಲದಕ್ಕೂ ಚಿಂತನೆ ಮಾಡ್ತಾರೆ. ಚಿಂತೆ ಬಹಳ ಕೆಟ್ಟದು, ಬಹಳ ಕೆಟ್ಟದು. ಚಿಂತೆ ಮಾಡೋದು ಮೊದಲು ಬಿಡಬೇಕು. ಚಿಂತೆ ಮತ್ತು ಶಿತೆ ಎರಡಕ್ಕೂ ವ್ಯತ್ಯಾಸ ಇರೋದು ಒಂದು ಮಧ್ಯದ ಒಂದು ಸೊನ್ನೆ ಅಷ್ಟೇ. ಚಿತೆ ಅಂದ್ರೆ ಬೆಂಕಿ. ಚಿತೆ ಏನ್ ಮಾಡ್ತದ ಅಂದ್ರೆ ಒಣಗಿರ್ತಕ್ಕಂಥ ಕಾಷ್ಟವನ್ನು ಸುಟ್ಟಾಕ್ತದೆ. ಕಟ್ಟಿಗೆ, ಹುಲ್ಲು, ಬೇಲಿ ಇದನ್ನ ಚಿತೆ ಸುಟ್ಟು ಹಾಕಿದ್ರೆ ಚಿಂತೆ ಈ ದೇಹವನ್ನೇ ಸುಡುತ್ತದೆ. ಆ ಚಿಂತೆಯನ್ನು ದೂರ ಮಾಡೋದೇ ಪುರಾಣದ ಉದ್ದೇಶ. ಅದಕ್ಕೆ ಈ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ಭೂಲೋಕದಲ್ಲಿ ಇಂತಹ ಜನಗಳು ನಿಮ್ಮನ್ನು ಮರೀತಕ್ಕಂಥವ್ರು ಆಗ್ತಾ ಇದ್ದಾರೆ. ಹರುಷದ್ಯೂ ಮೌನಿ ವೃಂದನದರದ್ದು ಪ್ರತ್ಯುತ್ಥಾನವನ್ನು ಮಾಡಿ ಸಂದಣಿಸುತ್ತಿರಲು ಪೌರಂದರಂ ನೋಡಿ ಕಳು ತವಕದಿಂದ ಭಕ್ತಿಯಿಂದ ನಾರದರನ್ನ ಬರಿಪ ಬರಿ ಬರಿ. ಎಷ್ಟು ಮರ್ಯಾದೆ, ಎಷ್ಟು ಮನ್ನಣೆ ಕೊಡ್ತಾ ಇದ್ದಾರೆ, ಎಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ. ಬಂದ ತಕ್ಷಣ ಮೊದಲು ಕರೆಯೋದನ್ನು ಕರೀಬೇಕು. ಯಾರು ಹೊರಗಿನಿಂದ ಬಂದ್ರೆ ಬಂದವರನ್ನ ಬಹಳ ಪ್ರೀತಿಯಿಂದ ಮಾತಾಡ್ಸೋದು ಕಲಿಬೇಕು. ಮೊದಲು ಮಾತಾಡ್ಸೋದು ಕಲಿಬೇಕು, ಮಾತಾಡೋದು ಕಲಿಬೇಕು ನಾವು. ಅದಕ್ಕೆ ವಚನಕಾರ ಹೇಳಿದ್ರು, ಏರಿ ಬಂದಿರಿ ಹೊಗಳ ಬಿದ್ದಿರಿ ಎಂದರೆ ನಿಮ್ಮ ಮೈಸೂರು ಯಾರು ಹೋಗುದೇ. ಬಂದವರೆಲ್ಲ ಬಂದ ತಕ್ಷಣ ಮಾತಾಡಿಸಿದ್ರೆ ಮನೆಗೆ ಬಂದಿರ್ತಾರೆ, ಬೀಗರು ಬಂದಿರ್ತಾರೆ, ಅಥವಾ ಪರಿಚಿತರು ಯಾರೋ ಮನೆ ಬಾಗಿಲಿಗೆ ಬಂದಾಗ ಬಂದ ತಕ್ಷಣ ಯಾರೇ ಇರಲಿ, ಹೆಣ್ಮಕ್ಳಾಗಬೇಕು ಗಂಡು ಮಕ್ಕಳಾಗಬೇಕು, ಮನೆ ಬಾಗಿಲಿಗೆ ಬಂದವರನ್ನ ಮೊದಲು ಮಾತಾಡಿಸೋದು ಕಲೀರಿ. ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸೂರು ಯಾರು ಹೋಗುದೇ. ಬಂದವರನ್ನ ಏನ ಬಂದೆಪ್ಪ, ಎಲ್ಲಿಂದ ಬಂದಿ, ಯಾವ ಊರಿಂದ ಬಂದಿ, ಯಾರು ಬೇಕಾಗಿತ್ತು, ಅವಾಗ ನಿಮ್ಮ ಯಜಮಾನ ಬೇಕಾಗಿತ್ತು. ಹೌದಾ, ಬರೀ ಆಗ ಬರ್ತಾನೆ, ಬರ್ರಿ ಹೀಗೆ ಬರ್ತಾನೆ, ಕೂಡ್ರಿ ಬರ್ರಿ ಅಂತ ಕುಂದಿರ್ಸಿದ್ರ ಏನು ನಿಮ್ಮ ಮೈಯಾಗಿನ ಸೊಕ್ಕು ಕಡಿತಾಗ್ತೇನು ಅಂತ ಕೇಳ್ತಾರೆ. ಏನಿ ಬಂದಿರಿ ಹೌದ ನಿಂತಿರಿ ಎಂದರೆ ಸಾಂಬರೇನು ಪಾರ್ವತಿ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಶ್ರೀ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಯಾವ ಜಂಗಮರ ಹೊಸಳ್ಳಿ ಶ್ರೀಗಳವರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜ್ಯ ಶ್ರೀಗಳವರು ಬಹಳಷ್ಟು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಅವರ ಕಾರ್ಯಕ್ರಮಗಳು ಇರೋದರ ಕಾರಣದಿಂದ ಅವರಿಗೆ ಸಕಾಲಕ್ಕೆ ಆಗಿರಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ವ್ಯಕ್ತಪಡಿಸೋದ್ರ ಮುಖಾಂತರ ದಯಮಾಡಿಸಿರ್ತಕ್ಕಂಥ ಪೂಜ್ಯ ಶ್ರೀಗಳವರನ್ನ ಭಕ್ತಿಯಿಂದ ಇವತ್ತು ಬಹಳ ಅವರ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಪುರಾಣ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ ಮತ್ತು ಇನ್ನೂ ವಿಶೇಷವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅವರು ನೋಡಾಕ ಬಹಳ ಸಣ್ಣವರಾಗಿ ಕಾಣ್ತಾರೆ. ಶ್ರೀ ಮೋಕ್ಷಾಂಬಿಕಾ ದೇವಿ ಶ್ರೀ ಮುದಮಲ್ಲೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಎಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಜ್ಯೋತಿಗೆ ಶರಣು ಶರಣಾರ್ಥಿ. ಜಯ ಮಂಗಲಂ ಜಯ ನಮ್ಮ ಶಾಸ್ತ್ರಗಳು ಪಕ್ಷ ಪ್ರಶ್ನೆ ಗಟ್ಟಿಗಳು ಯಾರು ಗಟ್ಟಿಗಳು ಎಲ್ಲ ಸುಖ ಕೆಸಂಜು ವೀಕ್ನೆಸ್ ಆಗ್ಬಿಟ್ಟೆ ರಕ್ತ ಕೊಟ್ಟು ಕೊಟ್ಟು ಇನ್ನೊಂದು ಗಟ್ಟಿ ಜಯಕಾರ. ಜಯ ಮಂಗಲಂ ಜಯ पंचाचार्य महाराज की, श्री मोक्षांबिका देवी मुदमल्लेश्वर स्वामी महाराज की, माता श्री आदिशक्ति माता की, मानवा धर्म के जय, मानवा धर्म के जय,
ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ವಂದೇ ಪಂಚಾಚಾರ್ಯನ್ ವಂದೇ ಪಂಚಾಚಾರ್ಯನ್ ಜಯ ಮಂಗಲ ಜಯ ಮಹಾಭಾರತೀ ಶ್ರೀ ಮುರುಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಾರಂಭದ ದಿವಸವಾಗಿರುವಂತಹ ಈ ಶುಭ ದಿನದಂದು ಪುರಾಣ ಪ್ರವಚನ ಪ್ರಾರಂಭ ಆಗಿದೆ. ನಮ್ಮ ಶಾಸ್ತ್ರಗಳು ಸಿದ್ದರಾಮ ಶಾಸ್ತ್ರಗಳು ಬಹಳಷ್ಟು ವಿಷಯಗಳನ್ನು ಹೇಳುತ್ತಾ ಇದ್ದರು. ಬಹುಶಃ ಅವರು ಹೇಳಿದ ಹಾಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ಪುರಾಣ ಪ್ರವಚನ ಇರೋ ಕಾರಣದಿಂದ ಪ್ರಯಾಣ ಸ್ವಲ್ಪ ಬಹಳ ಕಡೆ ಇರೋದ್ರಿಂದ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ವಿರೂಪಾಕ್ಷಪ್ಪ ಹೇಳಿದ್ರು 7 ಗಂಟೆಗೆ ಬರ್ತೀವಿ ಪ್ರಾರಂಭ ಅಂತ ಹೇಳಿದ್ದೀವಿ. ಆದರೆ ಸ್ವಲ್ಪ ತಡವಾಯಿತು. ಎಲ್ಲ ಆ ಕಡೆ ಈ ಕಡೆ ಪತ್ರಿಕೆ ಕೊಡೋದು, ಮದುವೆಗಳು ಎಲ್ಲ ನಿಮಗೆಲ್ಲರೂ ಗೊತ್ತಿದೆ. ಮದುವೆಗಳು ಜಗ್ಗದವೆ ಈಗೆಲ್ಲ, ಮದುವೆ, ಮನೆ ಪ್ರವೇಶ, ಸ್ವಲ್ಪ ಎಲ್ಲ ಅವೆಲ್ಲರ ಜೊತೆಗೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪತ್ರಿಕೆ ಕೊಡೋದಿತ್ತು, ಸ್ವಲ್ಪ ತಡವಾಯಿತು. ಆದರೂ ಸಹ ಬಹಳ ಖುಷಿ ಮತ್ತೆ ಸಂತೋಷ ನೆಮ್ಮದಿಯಿಂದ ನೀವೆಲ್ಲರೂ ಬಂದು ಈ ದಿವ್ಯ ಸನ್ನಿಧಾನದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ, ಇದು ಆ ಮುರುಮಲ್ಲೇಶ್ವರ ಸ್ವಾಮಿ ಕೊಟ್ಟಂತ ಭಕ್ತಿ, ಆತ ನೀಡಿರುವಂತ ಶಕ್ತಿ. ಹಾಗೆ ಪ್ರತಿ ವರ್ಷ ನಾವು ಪುರಾಣ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಏನೆಲ್ಲ ಕೇಳ್ತೀವಿ. ಎಲ್ಲರ ತಲೆಯೊಳಗ ಒಂದು ವಿಷಯ ಕಾಡ್ತಾ ಇರ್ತದೆ. ಮನೆ ಒಬ್ಬ ನಮಗೆ ಕೇಳಿದ, ಅಲ್ಲಿಂದ ನೀವು ಪುರಾಣ ಪರ್ಯಂತ ಹೇಳ್ತೀರಿ, ಪ್ರವಚನ ಪರ್ಯಂತ ಹೇಳ್ತೀರಿ, ಎಲ್ಲ ಕಥೆಗಳನ್ನ ಗುರುಗಳ ಮಾತುಗಳನ್ನ ಹೇಳ್ತೀರಿ. ಆ ಎಷ್ಟು ಕೇಳಿದ್ರು ಸಹಿತ ನಮ್ಮ ಜೀವನದಲ್ಲಿ ಬಡತನ ನಿವಾರಣೆ ಆಗಿಲ್ಲ, ಕಷ್ಟಗಳ ನಿವಾರಣೆ ಆಗಿಲ್ಲ, ತೊಂದರೆಗಳ ನಿವಾರಣೆ ಆಗಿಲ್ಲ, ತಾಪತ್ರಯಗಳ ನಿವಾರಣೆ ಆಗಿಲ್ಲ. ಹಾಗೆ ಎಲ್ಲವೂ ನಿವಾರಣೆ ಆಗಿಲ್ಲ. ನಿಂದನೆಗಳು ಹೋಗಿಲ್ಲ, ಅಪವಾದಗಳು ಹೋಗಿಲ್ಲ, ಏನೆಲ್ಲ ಹೋಗಿಲ್ಲ. ಆದರೂ ಯಾಕೆ ಪುರಾಣ ಕೇಳಬೇಕು ಅಂತ ಒಬ್ಬರು ಕೇಳಿದ್ರು ಪ್ರಶ್ನೆ. ಅದಕ್ಕೆ ಅವ್ರಿಗೆ ಒಂದು ಉತ್ತರ ಕೊಟ್ಟಿವಿ. ಏನಿಲ್ಲಪ್ಪ, ಈಗ ಏಪ್ರಿಲ್ ತಿಂಗಳ ಬಿಸಿಲು ಹೆಂಗಿರ್ತದೆ, ಸುಡು ಸುಡು ಬಿಸಿಲು ಇರ್ತದೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ನಡ್ಕಂತ ದಾರಿ ಹೋಗ್ತಿರ್ಬೇಕಾದ ಆ ಬಿಸಿಲಿನ ತಾಪಕ್ಕೆ ನಮಗೇನ್ ಬೇಕನ್ಸುತ್ತೆ, ನೆರಳು ಬೇಕನ್ಸುತ್ತೆ. ಆ ಬಿಸಿಲಿನ ತಾಪಕ್ಕೆ ದಣಿವಾಗಿರ್ತದೆ, ದಣಿವು ಆರಿಸ್ಕೋಬೇಕನ್ಸುತ್ತೆ. ನಾವು ಆರಾಮಿರ್ಬೇಕಂತ ಅನಿಸ್ತದೆ, ತಂಪು ಬೇಕನ್ನಿಸ್ತದೆ. ಹಾಗಾಗಿ ನಮ್ಗೆ ತಂಪು ಬೇಕಂದ್ರೆ ಸೂರ್ಯನನ್ನ ಏನಾದರೂ ದೂರ ಮಾಡೋಕ್ಕಾಗ್ತದ, ಮನೆ ಮಾಡ್ಸಕ್ಕಾಗ್ತದ? ಮಾಡೋಕ್ಕಾಗಲ್ಲ. ಸೂರ್ಯ ನಮ್ಮ ಮಾತು ಕೇಳ್ತೇನೆ? ಸೂರ್ಯ ನಮ್ಮ ಮಾತು ಕೇಳಲ್ಲ. ಸೂರ್ಯ ದೇವ ಕೊಡುವಂತಹ ಶಾಖದಿಂದ, ಆ ಉಷ್ಣದಿಂದ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು. ತಂಪು ಬೇಕು, ನೆಮ್ಮದಿ ಬೇಕು. ದೇಹ ತಂಪಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಛತ್ರಿನ ಹಿಡ್ಕೊಂಡು ಹೋಗ್ಬೇಕು. ಛತ್ರ ಹಿಡ್ಕೊಂಡು ಹೋದ್ರೆ ಆ ಛತ್ರ ಎಲ್ಲಿಂದ ನಮ್ಮ ಕೈಯಲ್ಲಿ ಇರ್ತದಲ್ಲ ಅಲ್ಲಿಂದ ನಾವು ಆರಾಮಿರ್ತೀವಿ. ಛತ್ರ ಇಲ್ಲ ಅಂದ್ರೆ ನಾವು ಆರಾಮಿರಂಗಿಲ್ಲ. ಹಂಗ ಎಷ್ಟೇ ಪುರಾಣ ಪುಣ್ಯ ಕಥೆಗಳು ನಡೀತಾ ಇರ್ತಾವಲ್ಲ, ನಮ್ಮ ಜೀವನದೊಳಗ ಎಷ್ಟು ಕೇಳಿದ್ರು ಸಹಿತ ನಿವಾರಣೆ ಆಗ್ತಾವಲ್ಲ ಗೊತ್ತಿಲ್ಲ. ಆದ್ರೆ ಕಷ್ಟಗಳು ನಿವಾರಣೆ ಮಾಡ್ಕೊಳ್ಳುವಂತ ದಾರಿ ಸಿಗ್ತದಂದ್ರೆ ಅದು ಇಂತಹ ಪುರಾಣ ಪ್ರವಚನಗಳಲ್ಲಿ ಮಾತ್ರ ಸಿಗುತ್ತದೆ. ಛತ್ರ ಇದ್ದಂಗೆ ಇದು ಪುರಾಣಗಳಿಂದ ಛತ್ರ ಇದ್ದಂಗೆ ನಮ್ಮನ್ನ ಕಾಪಾಡ್ಕೊಂಡು ಬರ್ತಿರ್ತದೆ. ಹಾಗಾಗಿ ಒಂದು ಪ್ರಶ್ನೆ ನಿಮ್ಮೆಲ್ಲರೂ ಏನಂದ್ರೆ, ಯಾರಿಗೂ ಸಮಾಧಾನ ಇದೆ ಹೇಳುವುದು? ಸಮಾಧಾನ ಇಲ್ಲ, ಆದ್ರೂ ಸಮಾಧಾನ ಬೇಕಿಲ್ಲ. ಎಲ್ಲರಿಗೂ ಬೇಕಿಲ್ಲ. ನೆಮ್ಮದಿ ಯಾರಲ್ಲೂ ಸರಿಯಾಗಿಲ್ಲ, ಆದ್ರೂ ನೆಮ್ಮದಿ ಬೇಕು. ಶಾಂತಿ ಸರಿ ಎಲ್ಲರಲ್ಲೂ ಇಲ್ಲ, ಆದ್ರೆ ಎಲ್ಲರಿಗೆ ಶಾಂತಿ ಬೇಕು. ಹಾಗಾದ್ರೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು, ಸಂತೋಷ ಬೇಕು, ಯಾವಾಗಲೂ ಖುಷಿಯಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದಿಷ್ಟು ಶರಣರ ಮಹಾತ್ಮರ ಹೇಳಿದಂತ ವಚನಗಳನ್ನ ನಾವು ಕೇಳಬೇಕು. ಅದಕ್ಕೆ ಹೇಳ್ತಾರ, ಕಡೆಗೀಲಿಲ್ಲದ ಬಂಡಿ ಒಡಗೆಡದೆ ಮಾಡುವುದೇ, ಕಡೆಗೀಲು ಬಂಡಿಗಾಧಾರ, ಕಡೆಗೀಲು ಬಂಡಿಗಾಧಾರ. ಈ ಕಡು ದರ್ಪವ ನೇರಿದ ಒಡಲೆಂಬ ಬಂಡಿಗೆ, ಈ ಕಡು ದರ್ಪವ ನೇರಿದ ಒಡಲೆಂಬ ಬಂಡಿಗೆ ಮೃಡ ಭಕ್ತರ ಹಿತವಚನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ. ಸ್ವಲ್ಪ ಆ ಕಡೆಗೆ ಅಡ್ಡಾಡಬೇಡ, ಮುಷ್ಕೊಂಡ್ರಲ್ಲ ಇದಕ್ಕೆ ಅಡ್ಡಾಡ್ತಾರೆ. ಕಡೆ ಒಂದು 10 ನಿಮಿಷ ಇಟ್ಕೊಂಡು ಆಮೇಲೆ ಎಲ್ಲ ಚಾಕ್ಲೇಟ್ ಕೊಡ್ತೀನಿ. ಏನಿದು? ಕಡೆಗೀಲು ಬಂಡಿಗಾದ, ಕಡೆಗೀಲಿಲ್ಲದ ಬಂಡಿ ಒಡಗೆಡದೆ ಮಾಡುವುದೇ.
ಈಗ ಎಲ್ಲರಿಗೆ ಸೈಕಲ್ ಇದು ಬೈಕ್ಗಳು ಅದಾವ, ಕಾರ್ ಅದಾವ, ಟ್ರ್ಯಾಕ್ಟರ್ ಅದಾವ, ಇಲ್ಲ ಅದಾವ. ಹಿಂದಿನ ಕಾಲದಲ್ಲಿ ಟ್ರ್ಯಾಕ್ಟರ್ಗಳು ಇದ್ದಿಲ್ಲ, ಕಾರುಗಳು ಇದ್ದಿಲ್ಲ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಎತ್ತಿನ ಬಂಡಿಯಲ್ಲಿ ಹೋಗ್ಬೇಕಾಗಿತ್ತು. ನೀವು ಬಹುಶಃ ಯಜಮಾನ ಅಂತ ಹೋಗಿರ್ತೀರ, ನೀವು ಒಂದು 60 ವರ್ಷ 70 ವರ್ಷ ಇರೋದು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಬಂಡಿಗಳು ಬೇಕಿತ್ತು. ಆ ಬಂಡಿ ಕಡೆಗಿಲಂತ ಹಾಕಿರ್ತಾರಲ್ಲ. ಈಗ ಒಬ್ಬ ನಾವು ಆ ಗಾಲಿಗಳನ್ನ ಬಂಗಾರದ ಮಾಡಿಸ್ಲಿ, ಅಥವಾ ಬಂಡಿನ ಬೆಳ್ಳಿದ ಮಾಡಿಸ್ಲಿ, ನಗಗಳನ್ನ ನಾವು ವಜ್ರದಿಂದ ಮಾಡಿಸ್ಲಿ, ಏನೆಲ್ಲ ಮಾಡಿದ್ರು ಸಹಿತ ಸುಮಾರು 15-20 ರೂಪಾಯಿ ಕಡೆಗೆ ಹಾಕಿಲ್ಲ ಅಂತಂದ್ರೆ ಬಂಡಿ ಹೋಗ್ತದ? ಹೋಗೋದಿಲ್ಲ. ಹಾಗೆ ನಮ್ಮ ಜೀವನದೊಳಗೆ ಎಷ್ಟೇ ಶ್ರೀಮಂತರು, ಎಷ್ಟೇ ಒಂದು ನಾವು ಒಳ್ಳೆಯರಾದ ಸಹಿತ, ಅಥವಾ ಎಷ್ಟೇ ನಾವು ಅಧಿಕಾರದಲ್ಲಿದ್ರು ಸಹಿತ ನಮಗೆ ಯಾವುದು ಕಡೆಗೆ ಇಲ್ಲಪ್ಪ ಅಂತಂದ್ರೆ ಅದು ಮೃಡ, ಅಂದ್ರೆ ಈ ಮೃಡ ಭಕ್ತ, ಆ ಶಿವಭಕ್ತ, ಅನೇಕ ಶರಣರು ಮಹಾತ್ಮರು ಹೇಳಿದಂತ ಮಾತುಗಳೇ ನಮ್ಮ ಜೀವನಕ್ಕೆ ಆಧಾರ. ಕಡೆಗೀಲು ಇಲ್ಲ ಅಂದ್ರೆ ಬಂಡಿ ಹೋಗಂಗಿಲ್ಲ. ಮಹಾತ್ಮರು ಹೇಳಿದಂತ ವಚನಗಳನ್ನ, ಮಾತುಗಳನ್ನ ನಾವು ಕೇಳದೆ ಪಾಲನೆ ಮಾಡದೇ ಇದ್ರೆ ನಮಗೂ ಸಹಿತ ನಮ್ಮ ಬಂಡಿ ಮುಂದೆ ಹೋಗಿಲ್ಲ. ಅದಕ್ಕೆ ಬಹಳ ಚಂದ ಹೇಳ್ಯಾರ, ಕಡೆಗೀಲಿಲ್ಲದ ಬಂಡಿ ಒಡಗೆಡೆಯದೆ ಮಾಡುವುದೇ, ಕಡೆಗೀಲು ಬಂಡಿಗಾಧಾರ, ಕಡೆಗೀಲು ಬಂಡಿಗಾಧಾರ. ಈ ಕಡು ದರ್ಪವ ನೇರಿದ ಒಡಲೆಂಬ ಬಂಡಿಗೆ ಈ ದೇಹ ಅಹಂಕಾರಕ್ಕೊಳಗಾಗಿದೆ. ನಾನು ಅಧಿಕಾರ, ನಾನು ಶ್ರೀಮಂತ, ನಾನು ಹೆಚ್ಚಿನವ, ನನಗೆ ಊರಿಗೆಲ್ಲ ಗೌರವ ಕೊಡುತ್ತಾರ, ಇಂತಹ ಕೆಟ್ಟ ವಿಚಾರ ನಮಗೆ ತುಂಬಿಬಿಟ್ಟವ. ಅವು ನಮ್ಮ ಅಹಂಕಾರ ತುಂಬಿದಾಗ ಆ ಭಗವಂತನ ಕೃಪೆ ಆಗಂಗಿಲ್ಲ. ಭಗವಂತನ ಕೃಪೆ ಆಗಬೇಕು. ನಮ್ಮೆಲ್ಲರ ಜೀವನಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನ ಸಿಗಬೇಕಂದ್ರೆ ಮೃಡ ಭಕ್ತರ ವಚನವೇ ಕಡೆಗೀಲು ಕಾಣ ರಾಮನಾಥ. ಮಹಾತ್ಮ ಚಂದ ಕೇಳಬೇಕು. ಇದು ನಿಮಗೆ ಅರ್ಥ ಆಗ್ಬೇಕಂದ್ರೆ ಒಮ್ಮೆ ಒಬ್ಬ ಅಗಸ ಈ ನೀರಲ್ಲಿ ಹೋಗ್ತಾನೆ, ಕೆರೆ ಹತ್ರ ಹೋಗ್ತಾನೆ, ಬಟ್ಟೆ ಹಿಡಿತಾ ಇರ್ತಾರೆ. ಬಟ್ಟೆ ಹಿಡಿತಾ ಇರುವಂತಹ ಕಾಲಕ್ಕ ಅಲ್ಲಿ ಒಂದು ದೇವರ ವಿಗ್ರಹ ಸಿಗುತ್ತೆ. ನೀವೆಲ್ಲ ದೇವರ ವಿಗ್ರಹ ಸಿಕ್ಕರೆ ಏನ್ ಮಾಡ್ತೀರಿ? ಬಿಟ್ಟು ಬರ್ತೀರಾ, ಮನೆ ನೀರಾಗಿ ತೊಳಿತೀರ? ಅವೇನ್ ಮಾಡ್ತಾರ? ಅಗಸ ಆ ದೇವರ ವಿಗ್ರಹ ಸಿಕ್ಕಿರುತ್ತೆ, ದೇವರ ವಿಗ್ರಹ ತಗೊಂಡು ಮನೆಗೆ ಬಂದು ಪೂಜೆ ಮಾಡ್ತಾನ. ವಿಭೂತಿ, ಕುಂಕುಮ, ಗಂಧ, ಅಕ್ಷತೆ, ಹೂನಾರ, ಊದಿನಕಡ್ಡಿ, ಕರ್ಪೂರ, ಕಾಯಿ, ನೈವೇದ್ಯ ಎಲ್ಲರೂ ಮಾಡಿ ನಮಸ್ಕಾರ ಮಾಡ್ತಾನ. ಅವನಿಗೆ ಸಮಾಧಾನ ಆಗಲಿಲ್ಲ. ಯಾಕೆ ಸಮಾಧಾನ ಆಗಲಿಲ್ಲ? ಬರೇ ಅಲಂಕಾರ ಮಾಡಿದ್ರೆ ಅಷ್ಟೇ ಸಾಲದು, ಸ್ವಲ್ಪ ಏನಾದ್ರು ಒಂದಿಷ್ಟು ವಿಶೇಷವಾಗಿ ಉತ್ಸವ ಮಾಡ್ಬೇಕಲ್ಲ ಅಂತ ಅವನಿಗೆ ಅನ್ನಿಸ್ತು. ಅವ ಅಗಸ ಬಡವ, ಮತ್ತೇನ್ ಮಾಡ್ಬೇಕು? ಅವನಿಗೆ ಬಂಡಿ ಇಲ್ಲ ಉತ್ಸವ ಮಾಡಕ್ಕೆ, ಕುದುರೆ ಇಲ್ಲ ಉತ್ಸವ ಮಾಡಕ್ಕೆ, ಅಥವಾ ದೊಡ್ಡ ಪಲ್ಲಕ್ಕಿಗಳಿಲ್ಲ ಉತ್ಸವ ಮಾಡೋದಕ್ಕೆ. ಆ ಪಲ್ಲಕ್ಕಿ ಇಲ್ಲ ಅಂದ್ರೆ ಮತ್ತೇನ್ ಮಾಡ್ಬೇಕಂತ ಆಲೋಚನೆ ಮಾಡ್ಕೊಂಡು ಅಲ್ಲೊಂದಿಷ್ಟು ಕಟ್ಟಿಗೆಗಳಿದ್ದವು. ಕಟ್ಟಿಗೆಗಳನ್ನೇ ಒಂದು ಪಲ್ಲಕ್ಕಿ ತರ ತಯಾರು ಮಾಡಿದ. ಒಂದು ಪಲ್ಲಕ್ಕಿ ತರ ಮಣೆ ಮತ್ತು ಪಲ್ಲಕ್ಕಿ ತಯಾರು ಮಾಡಿ ಕತ್ತೆ ಮೇಲೆ ಇಟ್ಟ. ಕತ್ತೆಗೆ ಏನ್ ಮಾಡದ? ಚಂದ ಸ್ನಾನ ಮಾಡಿಸಿದ. ಶಾಂಪು ಹಚ್ಚಿ, ಸಬ್ಗಾರ ಹಚ್ಚಿ, ಬಾವು ಚಲೋ ನೀರು ತಂದು ಎಲ್ಲ ಸ್ನಾನ ಮಾಡಿಸಿದ. ಸ್ನಾನ ಮಾಡಿಸಿ ಅದ್ರ ಮೇಲೆ ಏನ್ ಮಾಡದಂದ್ರೆ ಆ ಪಲ್ಲಕ್ಕಿಯನ್ನ ತಗೊಂಡೋಗಿ ಇಟ್ಟ. ಅದಕ್ಕ ಕತ್ತೆಗೂ ಸಹಿತ ಚಂದ ಅಲಂಕಾರ ಮಾಡ್ದ. ಹೂನಾರ ಹಾಕಿ ಅಲಂಕಾರ ಮಾಡ್ದ. ಬಹಳ ಒಳ್ಳೆ ಒಂದು ಬಟ್ಟೆನ ಹಾಕಿ ಅಲಂಕಾರ ಮಾಡ್ದ. ಆ ಕತ್ತೆ ಮೇಲೆ ಆ ಬಟ್ಟೆಯನ್ನು ಹಾಕಿ ಪಲ್ಲಕ್ಕಿಯನ್ನು ಇಟ್ಟು, ಪಲ್ಲಕ್ಕಿ ಒಳಗ ದೇವರನ್ನ ಇಟ್ಟು ಅದನ್ನ ಊರೆಲ್ಲ ಮೆರವಣಿಗೆ ಮಾಡದ. ಮಾಡಬೇಕಾರ ಮತ್ತೆ ನೀವೆಲ್ಲ ಉತ್ಸವದ ಏನ್ ಮಾಡ್ತೀರಿ? ನೀವೆಲ್ಲ ನಿಮ್ಮ ಮನೆ ಮುಂದೆ ಉತ್ಸವ ಬಂದ ಕಾಯಿ ಕೊಟ್ಟು, ಊಟಗಡ್ಡಿ ಬೆಳಗ್ಗೆ ನೀರಾಗಿ ನಮಸ್ಕಾರ ಮಾಡ್ತಿರ್ಲಿಲ್ಲ. ಇದು ನಮ್ಮ ಸನಾತನ ಧರ್ಮದ ಸಂಪ್ರದಾಯ. ಹಂಗೆ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಕತ್ತೆಗೆ ಅನ್ನಿಸ್ತು, ದಿನಾಲು ನನ್ನ ನಿಂತರೆ ಸೇರ್ತಿದ್ದಿಲ್ಲ, ಕುಂತ್ರೆ ಸೇರ್ತಿದ್ದಿಲ್ಲ, ಒದಗಿದ್ರೆ ಸೇರ್ತಿದ್ದಿಲ್ಲ, ನನ್ನ ಒಟ್ಟ ಸೇರ್ತಿದ್ದಿಲ್ಲ. ಇವತ್ತು ಜನ ಎಲ್ಲರೂ ನನ್ನ ಕಾಲಿಗೆ ನೀರು ಹಾಕ್ತಾರ, ನನ್ನ ಕಾಲಿಗೆ ನೀರು ಹಾಕ್ತಾರ, ಕಾಯಿ ಹೊಡಿತಾರ, ಕರ್ಪೂರಿಸ್ತಾರ, ಊರಿನ ಕಡ್ಡಿ ಬೆಳಗ್ತಾರ, ನೈವೇದ್ಯ ಬಾಳೆಹಣ್ಣು ತೋರಿಸಿ ಅವರೇ ತಿಂತಾರ. ಬಾಳೆಹಣ್ಣು ಅವರು ನನಗೆ ಕೊಡುವವರು, ಅವರೇ ತಿನ್ನಕತ್ತಾರ. ಇಷ್ಟೆಲ್ಲ ಮಾಡ್ತಾರ ಅಂತಂದ್ರೆ ಸ್ವಲ್ಪ ಕತ್ತೆ ಆಲೋಚನೆ ಮಾಡಿದ್ರು. ಸ್ವಲ್ಪ ಅದಕ್ಕೆ ಅಹಂಕಾರ ಬಂತು. ತಿರ್ಗಾ ಮರದಿನ ನನಗೆ ಎಲ್ಲರೂ ನಮಸ್ಕಾರ ಮಾಡ್ತದಾರ, ನಾನು ಕತ್ತೆ ಆಗ ನಮಸ್ಕಾರ ಮಾಡ್ತಾರ. ಒದಿಯೋ ಜನ, ಬೈಯೋ ಜನ, ಓಡಿಸೋದ್ರೆ ಇವತ್ತು ನಮಸ್ಕಾರ ಮಾಡ್ತಾರ. ಹಾಗಾಗಿ ನಾನು ಇವತ್ತು ದೇವರಾದ ತಿಳ್ಕೊಂಡು ಸ್ವಲ್ಪ ಅಹಂಕಾರ ಬಂತು. ತಿರ್ಗಾ ಮಾರನೇ ದಿನ ಏನ್ ಮಾಡ್ತಂದ್ರೆ ಯಜಮಾನ ಬಿಡ್ತು, ಅದಷ್ಟೇ ಹೋಯ್ತು. ಹೋದಾಗ ಏನ್ ಮಾಡಿದ್ರು? ಮತ್ತೆ ಜನರು ಯಥಾ ಪ್ರಕಾರವಾಗಿ ಅದನ್ನು ಹೊಡೆದ್ರು, ಬಡದ್ರು, ದೂರ ತಳ್ಳಿದ್ರು. ಇದಕ್ಕೆ
ಆಲೋಚನೆ ಬಂದು ಯಾಕೆ ಹಿಂಗ್ ಮಾಡ್ತಾರ ಜನರು ಅಂತಂದ ಹೇಳಿ. ಇದು ನಾ ಈ ವಿಷಯ ಯಾಕೆ ಹೇಳೋದಕ್ಕಂತಂದ್ರೆ ನಾವು ಸಹಿತ ನಾವು ಶ್ರೀಮಂತರು, ನಾನು ಅಧಿಕಾರಿ, ನಾನು ದೊಡ್ಡ ಅಂತಸ್ತು ಐತೆ, ಅಧಿಕಾರ ಐತೆ, ನನಗೆ ಎಲ್ಲರೂ ಗೌರವ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ ಅಂತ ನಾವು ಅಹಂಕಾರದಿಂದ ನಡೀತಿರ್ತೀವಿ. ಯಾವ್ದಕ್ಕ ಅದು ಬೆಲೆ ಕೊಡ್ತಾರೆ ಅಂತಂದ್ರೆ ಯಾರು ಸತ್ಯವಂತರ ಮಹಾತ್ಮರ ಶ್ರೀ ಚರಣಗಳನ್ನು ಹಿಡ್ಕೊಂಡು ನಡೆದಿರ್ತಾರಲ್ಲ, ಆ ಭಗವಂತ ಕೊಟ್ಟಂತ ಈ ಜನ್ಮ ಐತಲ್ಲ, ಈ ಜನ್ಮ ಶಿವನಿಗಾಗಿ ಯಾರು ಅರ್ಪಣೆ ಮಾಡ್ತಾರಲ್ಲ, ಆ ಶಿವನಿಗಾಗಿ ಜೀವನ ಅರ್ಪಣೆ ಮಾಡಿದ್ದಕ್ಕೇ ನಮಗೆ ಈ ಜಗತ್ತೆಲ್ಲ ಗೌರವ ಕೊಡ್ತಾ ಇರ್ತದೆ. ಕತ್ತೆಯಿಂದ ಬದುಕು ನಮ್ಮದಾಗಬಾರ್ದು. ಕತ್ತೆ ಹಂಗ ಯಾವಾಗ ಕತ್ತೆ ಮೇಲೆ ದೇವರಿಂದ ಗೌರವ ಸಿಕ್ತೋ ನಮ್ಮ ಹೃದಯ ಗರ್ಭ ಗುಡಿ ಒಳಗ ಮಹಾತ್ಮರ ವಚನ ಇಟ್ಕೊಂಡಾಗ ಮಾತ್ರ ನಮಗೆ ಗೌರವ ಸಿಗುತ್ತೆ. ಇಲ್ಲ ನಮಗೆ ಗೌರವ ಸಿಗುತ್ತೆ. ನಮ್ಮ ಹೃದಯ ಗರ್ಭದೊಳಗೆ ಶಿವನನ್ನ ಪ್ರತಿಷ್ಠಾಪನೆ ಮಾಡಿಸ್ಕೋಬೇಕು, ಅವಾಗ ಮಾತ್ರ ಬೆಲೆ ಸಿಗುತ್ತದೆ. ಎಲ್ಲರೂ ದೇವರ ವಿಗ್ರಹವನ್ನ ನೋಡ್ತೀವಿ, ಆದ್ರೆ ದೇವರ ವಿಗ್ರಹದೊಳಗಿರುವ ಶಕ್ತಿ ನಾವು ನೋಡಂಗಿಲ್ಲ. ಅದಕ್ಕೆ ಮಹಾತ್ಮ ಹೇಳ್ತಾರೆ, ಕಣ್ಣು ಮೀಸಲು ಶಿವನಿಗೆ, ಕಿವಿ ಮೀಸಲು ಶಿವನಿಗೆ, ಜಿಹ್ವಾಗ್ರ ಮೀಸಲು ಶಿವನಿಗೆ, ನಾಸಿಕ ಮೀಸಲು ಶಿವನಿಗೆ, ಕೈಯ ಮೀಸಲು ಶಿವನಿಗೆ, ಕಾಲು ಮೀಸಲು ಶಿವನಿಗೆ, ಎನ್ನ ತನು ಮನ ಮೀಸಲು ಶಿವನಿಗೆ ಅಂತ ಹೇಳ್ತಾರೆ. ಇದೇನಂತಂದ್ರೆ ಕಣ್ಣು ಮೀಸಲು ಅಂದ್ರೆ ಕಣ್ಣು ಕಿತ್ತಿ ದೇವರಿಗೆ ಕೊಡೋದಲ್ಲ, ಬೇಡ ಕಣ್ಣ ಕೊಟ್ಟು ಹಂಗೆ ಕೊಡೋದಲ್ಲ. ಕಣ್ಣಿನೊಳಗ ಕಣ್ಣು ನೋಡಬಾರ್ದನ್ನ ನೋಡ್ತಾ ಇರ್ತದೆ, ನೋಡ್ತಾ ಇರ್ತೀವಿ, ಗೊತ್ತಿಲ್ಲ, ನೋಡಬಾರ್ದನ್ನ ನೋಡ್ತಾ ಇರ್ತದೆ. ಕಣ್ಣಿನೊಳಗ ಆ ದೋಷ ಹೋಗ್ಬೇಕಂದ್ರೆ ಶಿವನನ್ನ ನಾವು ಸ್ಥಾಪನೆ ಮಾಡ್ಕೋಬೇಕು. ನಾಲಿಗೆಯಿಂದ ಮಾತಾಡಬಾರ್ದೆಲ್ಲ ಜಗ್ಗಿ ಮಾತಾಡ್ತಾ ಇರ್ತೀವಿ, ಅಂತಹ ನಾಲಿಗೆ ಹೊಲಸಾಗಿರ್ತದೆ. ಹೊಲಸಾಗಿರುವಂತಹ ನಾಲಿಗೆ ಹಸನಾಗ್ಬೇಕಂದ್ರೆ ಮಹಾತ್ಮರ ಸತ್ಯ ಸಂಘ, ಆ ಮಹಾತ್ಮರ ಜೀವನ ಚರಿತ್ರೆಯನ್ನು ಪಠಣ ಮಾಡಬೇಕು, ಶಿವನಾಮ ಸ್ಮರಣೆಯನ್ನ ಮಾಡ್ಬೇಕಂತ ಹೇಳ್ತಾರೆ. ಕಿವಿಗಳು ಇವು ಸಹಿತ ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳಿ ಕೇಳಿ ಹೊಲಸಾಗಿರ್ತವೆ, ಇವು ಸಹಿತ ಶುದ್ಧವಾಗಬೇಕು. ಅದಕ್ಕೆ ಕಿವಿ ಮೀಸಲು ಶಿವನಿಗೆ, ಕಣ್ಣು ಮೀಸಲು ಶಿವನಿಗೆ, ನಾಲಿಗೆ ಮೀಸಲು ಶಿವನಿಗೆ, ಮೂಗು ಈ ವಾಸ್ತು ಕುಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿರ್ತದೆ. ಹಾಗೆ ಕೈ ಮತ್ತೆ ಕಾಲು ಮುಟ್ಟಬಾರ್ದನ್ನ ಕೈ ಮುಟ್ಟಿರ್ತದೆ, ನಡಿಬಾರ್ದ ಜಾಗದಲ್ಲಿ ನಾವು ನಡೆದಿರ್ತೀವಿ. ಈ ಚುಕ್ಕಾಡಿ ಅದಾವಲ್ಲ, ಚುಕ್ಕಾಡಿ ಇವು ಒಂದು ಪಾಠ ಕಲಿಬೇಕು. ಇವು ಚುಕ್ಕಾಡಿ 6 ಗಂಟೆ ಆಗಿದ್ರೆ ಊರಾಗ ಬರ್ತಾವ, ಹೌದಿಲ್ಲ? ಅದರಂತೆ ಎಲ್ಲ ಚುಕ್ಕಾಡಿ ಊರಾಗ ಇರಂಗಿಲ್ಲ. ಯಾವಾಗ 6 ಗಂಟೆ ಆಗ್ತದೆ ಅವು ಚುಕ್ಕಾಡಿ ಊರಾಗ ಬರ್ತಾವ. ನಮ್ಮಲ್ಲಿ 6 ಗಂಟೆ ಆದ್ರೆ ಬರ್ತಾವ, ಊರ ಒಳಗಿಂದ ಚುಕ್ಕಾಡಿ ಒಳಗೆ ಬರ್ತಾವ. ನಮ್ಮಲ್ಲಿ 6 ಗಂಟೆ ಆಯ್ತಂದ್ರೆ ಊರ ಒಳಗಿಂದ ಹೊರಗೆ ಬರ್ತಾವ. ಇಷ್ಟ ವ್ಯತ್ಯಾಸ. ಅಂದ್ರೆ ಅವ್ರಿಗೆಲ್ಲ ಬುದ್ಧಿ ಸಹಿತ ನಮಗಿಲ್ಲ. ಅರ್ಥ ಆಗಿರ್ತದೆ, ನಾನು ಹೇಳೋದು ಏನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಅಂತಹ ಜ್ಞಾನ ಅರಿವು ನಮಗೆ ಭಗವಂತ ಕೊಟ್ಟಿಲ್ಲ. ಅದಕ್ಕೊಂದಿಷ್ಟು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಮಾತುಗಳನ್ನ ನಾವೆಲ್ಲ ಕೇಳಬೇಕು. ಅದಕ್ಕೆ ಹೇಳ್ತಾರೆ, ನನ್ನ ತನು ಮನ, ನನ್ನ ದೇಹದಲ್ಲಿ ಮನಸ್ಸಿನಿಂದ ಕಾಲಿನಿಂದ ಎಲ್ಲರಿಂದ ಭಗವಂತ ನಿನ್ನ ಸೇವೆ ಮಾಡುವಂತಹ ಒಂದಿಷ್ಟು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡ ಅಂತ ದೇವರ ಹತ್ರ ಬೇಡಬೇಕಾಗಿ. ಅದರಿಂದ ಬಹಳ ಚಂದ. ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೇ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೇ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಎಷ್ಟು ಚಂದ. ಕರಿ ಅಂತಂದ್ರೆ ಆನೆ ಕೊಟ್ಟರು ಬೇಡ, ಮಾತು ಹೇಳ್ತಾರೆ ಅವರು. ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀವಿ. ಆನೆ ಕೊಟ್ಟರು ಬೇಡ, ಸಿರಿಯ ನಿತ್ತಡವಲ್ಲೇ, ಸಿರಿ ಸಂಪತ್ತು ಕೊಟ್ಟರು ಬೇಡ. ಸಂಪತ್ತು ಯಾರು ಬೇಡ ಅಂದಾಗ, ನಾನು ಬೇಡ ಅನ್ನಲ್ಲ, ನೀವು ಬೇಡ ಅನ್ನೋದು ಯಾರು ಬೇಡ ಅಲ್ಲ. ಸಂಪತ್ತು ಯಾರಿಗೆ ಬೇಡ? ಎಲ್ಲರಿಗೂ ಸಂಪತ್ತು ಬೇಕು. ಸಿರಿಯ ನಿತ್ತಡವಲ್ಲೇ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೇ. ಆನೆ ಅಷ್ಟೇ ಅಲ್ಲ, ಸಂಪತ್ತಷ್ಟೇ ಅಲ್ಲ, ಇಡೀ ರಾಜ್ಯವನ್ನು ಕೊಟ್ಟರು ಸಹಿತ ನನಗೆ ಬೇಡ, ನನಗೆ ಏನು ಬೇಕು ಭಗವಂತ ಅಂತ ಕೇಳ್ತಾರೆ ಜೀವನದಾಸರು. ನನಗೆ ಆನೆ ಬೇಡ, ಕುದುರೆ ಬೇಡ, ನನಗೇನು ಬೇಡ ಭಗವಂತ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ಕಾಣ ರಾಮನಾಥ. ಅಂದ್ರೆ ಮಹಾತ್ಮರ ಮೃದು ವಚನ ಒಳ್ಳೆಯ ಮಾತುಗಳಿದ್ದಾವಲ್ಲ, ಅವುಗಳಷ್ಟೇ ಸಾಕು ನನಗೆ, ಇನ್ನು ಏನು ಬೇಡ ಅಂತ ಹೇಳಿದರು. ಹಾಗಾಗಿ ನಮ್ಮ ಜೀವನಕ್ಕೆ ಒಂದು ಇಷ್ಟು ವಿಚಾರ ಮಾಡ್ಬೇಕಲ್ಲ. ನಮ್ಮ ಜೀವನಕ್ಕೆ ಬೆಲೆ ಬರ್ಬೇಕಂದ್ರೆ ಒಳ್ಳೆಯ ಮಾತುಗಳನ್ನ ಆಡಬೇಕು, ಒಳ್ಳೆಯ ಸೇವೆಗಳನ್ನ ಮಾಡಬೇಕು, ಒಳ್ಳೆಯ ಹೃದಯವಂತಿಕೆಯನ್ನು ಇಟ್ಕೋಬೇಕು. ದೇವರು ಕಲ್ಲಿನೊಳಗಷ್ಟೇ ಇಲ್ಲ, ದೇವರು ಕಟ್ಟಿಯೊಳಗಷ್ಟೇ ಇಲ್ಲ. ದೇವರು ಅಳುವ ಮಗನ ಕೆಂದುಟಿಯಲ್ಲಿ ಇರ್ತಾನಂತೆ, ಅಳುವ ಮಗನ ಕೆಂದುಟಿಯಲ್ಲಿ ಇರ್ತಾನಂತೆ. ದೇವರು ಈ ಬಡವರ, ದೀನರ, ದುರ್ಬಲರ ಆ ಮನಸ್ಸಿನಲ್ಲಿ ಇರ್ತಾನಂತೆ. ದೇವರು ಕುಂಟ್ರು ಅಂಧವಿಕಲರಿರ್ತಾರ, ಅವರಲ್ಲಿ ದೇವರು ಇರ್ತಾನಂತೆ. ಯಾರು ಹಸದಿಂದ ಬಳಲ್ತಾರಲ್ಲ ಅವರ ಮುಖಾಂತರ ದೇವರು ಇರ್ತಾನಂತೆ. ದೇವರನ್ನ ನಾವು ನೋಡ್ಬೇಕಪ್ಪ ಅಂದ್ರೆ, ಒಬ್ಬ MLA ಕಾಣ್ಬೇಕಂದ್ರೆ ಮತ್ತೆ PA ಬೇಕು. ಅಂದ್ರೆ ದೇವರನ್ನ ಕಾಣ್ಬೇಕಂದ್ರೆ ಪುಣ್ಯ ಕಾರ್ಯ ಮಾಡಬೇಕು. ಪುಣ್ಯನ PA ಇದ್ದಂಗ ಪುಣ್ಯ ಕಾರ್ಯ ಮಾಡದೇ ಇದ್ರೆ ದೇವರು ಯಾವತ್ತೂ ಕೃಪೆ ಮಾಡೋದೇ ಇಲ್ಲ.
ಹಾಗಾಗಿ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡೋಣ, ಒಳ್ಳೆಯ ಸೇವೆಗಳನ್ನ ನಾವೆಲ್ಲ ಮಾಡೋಣ ಎನ್ನುವಂತ ಮಾತನ್ನು ಹೇಳ್ತಾ ನಿಮಗೆ ಹೇಳೋದಿಷ್ಟೇ, ನಾವೆಲ್ಲರೂ ಕೆಟ್ಟದನ್ನ ತೆಗೆದುಹಾಕೋಣ, ಒಳ್ಳೆಯದನ್ನು ಮಾತ್ರ ಇಟ್ಟುಕೊಳ್ಳೋಣ. ನಾವೆಲ್ಲರೂ ಕೆಟ್ಟದನ್ನ ತೆಗೆದುಹಾಕಿ ಒಳ್ಳೆಯದನ್ನ ಮಾತ್ರ ಇಟ್ಟುಕೊಳ್ಳೋಣ. ಇವತ್ತು ಜಗತ್ತಿನ ಸುಣ್ಣ ಉದಾಹರಣೆ ಹೇಳ್ಬಿಡ್ತೇವೆ. ಒಂದು ಮುದುಕಿ ಒಂದಿಬ್ರು ಅಣ್ಣ ತಮ್ಮ ಹೋಗ್ತಿದ್ರು. ಇದೊಂದು ಮಾತು ಕೇಳಿದ್ರಿ, ಒಂದು ಮುದುಕಿ ಏನ್ ಮಾಡ್ತಿದ್ರು, ಒಂದಿಬ್ರು ಅಣ್ಣ ತಮ್ಮ ಹೋಗ್ತಿದ್ರು, ಬಹಳ ಚೆನ್ನಾಗಿದ್ರು. ಅಣ್ಣನ ಮಾತನ್ನ ತಮ್ಮ ಒಟ್ಟ ಮೀರ್ತಾ ಇದ್ದಿಲ್ಲ, ಅಣ್ಣ ಏನ್ ಹೇಳ್ತಾರಲ್ಲ ಅದೇ ವೇದ ವಾಕ್ಯ, ಅಣ್ಣ ಹೇಳಿದ ಮಾತ್ರ ಪರಿಪೂರ್ಣ ಪಾಲನೆ ಮಾಡಲ್ಲ. ಅಂತಹ ವ್ಯಕ್ತಿ ಏನ್ ಮಾಡತ್ತಾರ ಅಂತ ಇಬ್ರು ಬಹಳ ಅನ್ಯೋನ್ಯವಾಗಿದ್ರು. ಮುದುಕಿ ಏನ್ ಮಾಡ್ತಾಳ, ಸ್ವಲ್ಪ ಒಂದಿಷ್ಟು ಜಲ ಕೊಡಂತಾರೆ ಅಂತ ತಮ್ಮನ ಕರೀತಾಳೆ. ತಮ್ಮನ ಕರೆದ್ರು, ತಮ್ಮನಿಗೆ ಹೇಳ್ತಾಳ, ಇಲ್ಲ ಬಾ ಏನಜ್ಜಿ ಕರೆದಿ, ಯಾರಿಗೆ ಹೇಳ್ಬೇಡ ಅಂತ ಕಿವಿಗೆ ಹೇಳ್ತಾಳ. ಏನ್ ಹೇಳ್ತಾಳ, ಯಾರಿಗೆ ಮಾತಾಡ್ತಾನೆ ಹೇಳರಿ, ಯಾರಿಗೆ ಹೇಳಬೇಡ ಅಂತ ಕಿವಿಗೆ ಹೇಳ್ತಾಳ. ತಮ್ಮ ಹೋಗ್ತಾನೆ. ಹೋದ್ಮೇಲೆ ಅಣ್ಣ ಕೇಳ್ತಾರೆ, ಏನ್ ಹೇಳಿದ್ಲು ಅಜ್ಜಿ? ಅಣ್ಣ ಯಾರಿಗೆ ಹೇಳ್ಬೇಡ ಅಂತ ಹೇಳ. ಏನು ಯಾರಿಗೆ ಹೇಳ್ಬೇಡ ಅಂತ ಹೇಳ. ಅಲ್ಲೋ ನಾನು ನಿನ್ನ ಹಣ್ಣು, ನಿನಗೆ ರೊಕ್ಕ ಯೋಜನೆ ಎಲ್ಲರೂ ಕೂಡ ನಾನೇ ನಿನಗೆ ಮನೆ ಕಟ್ಸೋದು ಎಲ್ಲರೂ ಕೊಟ್ಟಿದ್ದಮ್ಮ. ನಿನಗೆ ತಂದೆ ತಾಯಿ ಏನ್ ಕೊಡ್ತಾರೆ ಅದಕ್ಕಿಂತ 10 ಪಟ್ಟು ಕೊಟ್ಟೇನೆ, ನಿನಗೆ ಎಲ್ಲರೂ ಕೊಟ್ಟೇನೆ. ನಾನು ಸುಳ್ಳು ಹೇಳ್ಬೇಡ, ಏನ್ ಹೇಳ? ಇಲ್ಲ ಯಾರಿಗೆ ಹೇಳ್ಬೇಡ ಅಂತ ಹೇಳ. ಈಗ ಹೇಳಿದ್ದೇನು, ಯಾರಿಗೆ ಹೇಳ್ಬೇಡ. ಇವರಿಬ್ರು ಜಗಳ ಪ್ರಾರಂಭ ಆಯ್ತು. ಯಾವಾಗ ಅಜ್ಜಿ ಹೇಳಿದಾಗ ಯಾರಿಗೆ ಹೇಳ್ಬೇಡ ಅಂತ, ಅವಾಗ ಅಣ್ಣ ಅಂದ, ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದೇನಿ, ನನ್ ಮುಂದೆ ಹೇಳಂಗಿಲ್ಲ, ಯಾರಿಗೆ ಹೇಳ್ಬೇಡ ಅಂತ ಹೇಳಿದೀನು, ಅಜ್ಜಿ ಹೇಳಿರೋಲ್ಲ ಅಂತ ಹೇಳಿ ಅಣ್ಣ ತಮ್ಮನ ದೊಡ್ಡ ಜಗಳ ಆಯಿತು. ಮನೆ ಬೇಡ ಆಯಿತು, ಒಲೆ ಬೇಡ ಆಯಿತು, ಆಮೇಲೆ ಓಣಿ ಬೇರೆ ಆಯಿತು, ಎಲ್ಲರೂ ಬೇರೆ ಆಯಿತು. ಕೋರ್ಟಿಗೆ ಹೋಯ್ತು, ಲಕ್ಷಾಂತರ ರೊಕ್ಕ ಖರ್ಚು ಮಾಡ್ಕೊಂಡ್ರು. ಈ ಕಡೆ ಅಜ್ಜಿ ಬೇಸು ರೊಕ್ಕ ಅಂತ ಆರಾಮಿತ್ತು. ಕೊನೆಗೆ ಅವರಿಬ್ಬರು ಸಂಕಟ ಪಡೋದು ಎಲ್ಲ ಆಸ್ತಿ ಹೊಲ ಎಲ್ಲ ಮಾರ್ಕೊಂಡ್ಮೇಲೆ ಇನ್ನೇನು ಬೀದಿ ಬಿದ್ರು. ಅವಾಗ ಮುದುಕಿ ಕರೆದು, ನೋಡಪ್ಪ ಇಲ್ಲಿ ಬಾ ಅಂತ. ಏನಜ್ಜಿ ಕರೆದೆ? ನಿನಗೆ ಇಬ್ರು ಅಣ್ಣ ತಮ್ಮಳು, ಇಬ್ರು ಅಣ್ಣ ತಮ್ಮ ಬಹಳ ಹೊಂದಾಣಿಕೆಯಿಂದ ಇದ್ರಿ, ಬಹಳ ಚೆನ್ನಾಗಿದ್ರಿ, ಖುಷಿಯಿಂದ ನಗನಗತ ಆನಂದದಿಂದಿದ್ರಿ, ಜಗಳ ಅನ್ನೋದೇ ಗೊತ್ತಿದ್ದಿಲ್ಲ. ಅಣ್ಣನ ಮಾತು ಯಾವಾಗಲೂ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ತಮ್ಮನಿಗೆ ಮಗನಾಗಿದ್ದ. ನೀವಿಬ್ಬರ ನಡುವೆ ನಾ ಒಂದೇ ಒಂದು ಸ್ವಲ್ಪ ಸಣ್ಣ ಬೆಂಕಿ ಹಚ್ಚಿದೇನು, ನಾನು ನಿನ್ನ ತಮ್ಮಗೆ ಏನು ಹೇಳಲಿಲ್ಲ, ಯಾರಿಗೆ ಹೇಳಬೇಡ ಇಷ್ಟೇ ಹೇಳಿದ್ದೀವಿ ವಿನಃ ಏನು ಹೇಳಿಲ್ಲ ಅಂತ ಹೇಳಿ ಅವಾಗ ಮುದುಕಿ ಹೇಳಿದ್ದ. ಹಿಂಗೆ ನಾವು ಜೀವನದೊಳಗೆ ಏನ್ ಮಾಡ್ತೀವಿ, ಮಾತು ನಮ್ಮನ್ನು ಎಷ್ಟರ ಮಟ್ಟಿಗೆ ಕೆಡಿಸ್ತದಂದ್ರೆ ವಿಚಾರ ಬೇಕಲ್ಲ. ನಮ್ಮ ತಮ್ಮ ಅಂದ್ರೆ ಏನು, ನಮ್ಮ ತಮ್ಮ ಏನು ಹೇಳ್ತಾರೆ ವಿಚಾರ ಬೇಕಲ್ಲ. ಆ ವಿಚಾರ ಶಕ್ತಿ ಇಲ್ಲದಕ್ಕನೆ ಮನೆಗಳಲ್ಲಿ ಜಗಳ ಹಾಗೆ ಎಲ್ಲ ವೈರತ್ವ ದ್ವೇಷಗಳು ಹುಟ್ಟಿಕೊಂಡಿದ್ದಾವ. ಆ ಅಜ್ಜಿ ಹೇಳಿದ್ದೇನು, ಯಾರಿಗೆ ಹೇಳ್ಬೇಡ. ತಮ್ಮ ಏನು ಹೇಳಿದ್ದೇನು, ಯಾರಿಗೆ ಹೇಳ್ಬೇಡ. ತಮ್ಮ ಸತ್ಯ ಹೇಳಿದ, ಆದರೆ ಅಣ್ಣ ಕೇಳಲಿಲ್ಲ, ವಿಚಾರ ಮಾಡಲಿಲ್ಲ, ಆಲೋಚನೆ ಮಾಡಲಿಲ್ಲ, ಒಂದಿಷ್ಟು ಜ್ಞಾನ ತಿಳ್ಕೊಳ್ಳಿಲ್ಲ, ಒಂದಿಷ್ಟು ಮಾತೇನು ಆಲೋಚನೆ ಮಾಡಲಿಲ್ಲ. ಜಗಳ ಪ್ರಾರಂಭ ಆಯ್ತೆಲ್ಲ, ಆಸ್ತಿ ಹೊಲ ಮನೆ ಎಲ್ಲ ಮಾಡ್ಕೊಂಡ್ರು. ನಮ್ಮ ಜೀವನದೊಳಗ ಇದೇ ರೀತಿ ಆಗ್ತಾ ಇದಾವೆ. ಏನ್ ಮಾಡ್ತೇವೆ, ಅವ್ರು ಹೇಳಿದ ಮಾತು, ಇವ್ರು ಹೇಳಿದ ಮಾತು, ಅತ್ತೆ ಹೇಳಿದ ಮಾತು, ಸೊಸೆ ಹೇಳಿದ ಮಾತು, ಅಣ್ಣ ಹೇಳಿದ ಮಾತು, ತಮ್ಮ ಹೇಳಿದ ಮಾತು, ಏನೋ ಕೇಳಿ ಏನ್ ಮಾಡ್ತೀವಿ, ನಮ್ಮ ಕುಟುಂಬಗಳು ಡಿವೈಡ್ ಆಗ್ತದವ. ನಮ್ಮ ಭಾರತ ದೇಶ ಯಾಕ ನಂದನ ವನ ಆಗಿತ್ತು ಅಂದ್ರೆ ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅವಿಭಕ್ತ ಕುಟುಂಬ ಇದ್ದದಕ್ಕೆ ನಂದನ ವನವಾಗಿ ಕಾಣ್ತಾಗಿತ್ತು. ಇವತ್ತು ಯಾಕ ಮನೆಗಳಲ್ಲಿ ಸಂತೋಷ ಅಂದ್ರೆ ಎಲ್ಲ ಕುಟುಂಬ ಡಿವೈಡ್ ಆಗ್ತದೆ. ಒಂದೇ ತಾಯಿ ಗರ್ಭದಿಂದ ಹುಟ್ಟಿದಂತಹ ನಾವು ಈಗ ಬೇರೆ ಆಗ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನಕ್ಕೆ ಯಾವತ್ತೂ ನೆಮ್ಮದಿ ಸಿಗಂಗಿಲ್ಲ. ನಮ್ಮ ಜೀವನಕ್ಕೆ ಯಾವತ್ತೂ ನೆಮ್ಮದಿ ಸಿಗಂಗಿಲ್ಲ, ಸಂತೋಷ ಸಿಗಂಗಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಆನಂದದ ಬದುಕು, ಸಂತೋಷದ ಬದುಕು ಆಗ್ಬೇಕಂದ್ರೆ ಒಳ್ಳೆಯ ವಿಚಾರಗಳನ್ನ ಮಾಡೋಣ, ಒಳ್ಳೆ ಆಲೋಚನೆಗಳನ್ನ ಮಾಡೋಣ, ಒಳ್ಳೆ ಮಾತುಗಳನ್ನ ಆಡೋಣ. ಒಳ್ಳೆ ಮಾತುಗಳು ಎಲ್ಲಿ ಸಿಗುತ್ತಾವಂದ್ರೆ ಅದು ಮುದುಮಲ್ಲೇಶ್ವರ ಸ್ವಾಮಿಯ ಜೀವನ ಪುರಾಣ ಚರಿತ್ರೆಯಲ್ಲಿ ಮಾತ್ರ ಸಿಗುತ್ತವೆ. ಅಂತ ಮಾತುಗಳನ್ನ ನಮ್ಮ ಸಿದ್ದರಾಮಯ್ಯ ಶಾಸ್ತ್ರ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ನಿಮ್ಮ ಜೀವನದಲ್ಲಿ ಪಾವನರಾಗಲಿ, ಒಳ್ಳೆಯ ಸದ್ಭಕ್ತರು ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾರೆ. ನಾನು ನೆಲದ ನುಡಿಗಳನ್ನ ಗುರುಗಳ ಪಾದದಲ್ಲಿ ಸಮರ್ಪಣೆ ಮಾಡ್ತಿದ್ದೇವೆ. ಓಂ ಶಿವಂ ಭೂಯಾತ್, ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಂದ್ರ ಪರಮ ಪೂಜ್ಯರಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮೀಯ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಹಿತೋಪದೇಶದಲ್ಲಿ ಮಾನವ ಜನ್ಮ ಸಾರ್ಥಕ್ಯವಾಗಬೇಕಾದ್ರೆ ಏನನ್ನ ಮೊದಲು ನಾವು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಆಶೀರ್ವಚನದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯ ಮುಖಾಂತರ ತಿಳಿಪಡಿಸಿದ್ದಾರೆ. ಆ ಮಾತುಗಳನ್ನು ನಾವು ಯಾವಾಗಲೂ ಸ್ಮರಣೆಯಲ್ಲಿಟ್ಟುಕೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ
ಪೂಜ್ಯರಿದ್ದ ಅವರುಗಳಲ್ಲಿ ನಮಸ್ಕರಿಸಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಇಂದಿನ ಈ ಒಂದು ಮಹಾಪುರಾಣಕ್ಕೆ ನಾವು ನೀವೆಲ್ಲರೂ ಕೂಡ ವಿರಾಮ ಕೋರ್ತಕ್ಕಂಥವರಾಗೋಣ ಅಂತ ತಿಳಿಸಿ ಈಗ ಮಂಗಲ ಆಚರಣೆಯನ್ನ ಮಾಡ್ತಕ್ಕಂಥವರಾಗಿ ಈ ದಿನ ದಾಸೋಹದ ಸೇವೆಯನ್ನ ಸದ್ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಸತತವಾಗಿ 29 ವರ್ಷಗಳ ಪರ್ಯಾಂತರ ಶ್ರೀ ಗುರುಮಲ್ಲೇಶ್ವರ ಪುರಾಣ ಅಗೌರವವಾಗಿ ನೆರವೇರುವಂತೆ ಈ ಪುರಾಣಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹೊಸಳ್ಳಿ ಪುರವರ್ಗ ಮಠ ತಾತನವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಇದೇ ಗ್ರಾಮದ ಶಿವಕುಮಾರ್ ತಾತನವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿ ಅದೇ ವೇದಿಕೆ ಮೇಲೆ ಆಸೀನರಾಗಿರುವ 2009ರಲ್ಲಿ ಬಂದಿದ್ರು ನಮ್ಮ ಮುಸುಗುಪುರ ಸಿದ್ದರಾಮಗೌಡರು. ಈಗ 15 ವರ್ಷಗಳ ನಂತರ ಅವರ ಸೇವೆಯನ್ನ ಮಾಡಲಿಕ್ಕೆ ಬಂದರೆ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಶರಣಬಸವ ಗವಾಯಿಗಳು ಅವರು ಸಹ ಅದ್ಭುತ ಕಂಠದಿಂದ ಇವರು ಪ್ರವಚನ ಗೀತೆ ಆಗ್ಬೇಕಂತಂದ್ರೆ ನನಗೆ ತಾತನವ್ರ ಕಾರಣ. ಆಮೇಲೆ ಯಾವುದು ಬಸವಕೋಡು ಗ್ರಾಮದಲ್ಲಿ ನೋಡಿದ್ವಿ, ಅವ್ರಿಗೆ ಆಗೋಣ ಅಂತ ಹೇಳಿ ಅವರು ಬೇಷಕರಿಂದ ಅವ್ರು ಕೂಡ ಅನುಮತಿ ಕೊಟ್ಟಿದೆ. ಅದೇ ರೀತಿ ಸದಾಶಿವರು ಅವರು ಸಹ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಸಂಬಳಿ ಗ್ರಾಮದ ಶೇಖರ್ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಸಂಬಳಿ ಗ್ರಾಮದ ಕುಂಬಾರ್ ಚಂದ್ರಂಗಪ್ಪ ಇವರು ವಹಿಸಿಕೊಂಡಿದ್ದಾರೆ. ಸಂಬಳಿ ಗ್ರಾಮದ ಕುಂಬಾರ್ ಚಂದ್ರಂಗಪ್ಪ ನಾನೇ ಮಾಡುತ್ತೀನಿ. ಚಂದ್ರಂಗಪ್ಪ ಅವ್ರ ಪರವಾಗಿ ಅದೇ ರೀತಿ ಈ ದಿನದ ಪೂಜಾ ಪ್ರಸಾದವನ್ನು ವಹಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೂ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರುವ ಭಕ್ತಾದಿಗಳಿಗೂ ಶ್ರೀ ಮುದುಮಲ್ಲಿಕಾರ್ಜುನರು ಮೋಕ್ಷಾಂತಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ. ಈಗ ಮಹಾಮಂಗಳಾರತಿ. ಈಗ ಮಂಗಲಗೀತೆ ಪುರಾಣ ಮಹಾಮಂತ್ರ ಬರುತ್ತದೆ. ಎಲ್ಲರ ಜೊತೆ ಸಹಕರಿಸಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಮಂಗಲವೋ
ತಿಳಿಪಡಿಸ್ತಾ ಇದ್ದಾರೆ. ಮುಂದೆ